15 ವರ್ಷಗಳಿಂದ ಒಣಗಿ ಹೋಗಿದ್ದ ನನ್ನ ಹೆಣ್ಣುತನ 25 ವರ್ಷದ ಆ ಯುವಕನ ಸೆಳೆತಕ್ಕೆ ಹುಚ್ಚೆದ್ದು ಕುಣಿಯುತ್ತಿತ್ತು. ಅವನ ಆಕರ್ಷಕ ಕಣ್ಣುಗಳು ನನ್ನನ್ನೇ ನೋಡುತ್ತಿದ್ದವು. 40ರ ವಯಸ್ಸಿನ ನನ್ನ ಒಂಟಿತನಕ್ಕೆ ಇವತ್ತೇ ಕೊನೆ. ಅವನೂ ಕೂಡ ನನ್ನ ಕೈ ಹಿಡಿದು ಹತ್ತಿರ ಬಂದ. ಮುಂದೇನಾಗಿದೆ ತಿಳಿಯಲು ಪೂರ್ತಿ ಕತೆ ಕೇಳಿ. ನಮಸ್ಕಾರ ಗೆಳೆಯರೇ, ನನ್ನ ಹೆಸರು ಕಾಮಾಕ್ಷಿ. ನನಗೀಗ 40 ವರ್ಷ. ಹಳ್ಳಿಯ ಭಾಷೆಯಲ್ಲಿ ಹೇಳಬೇಕೆಂದರೆ ನಾನು ಬರ್ಬಾದಾದವಳು. ಅಂದರೆ 15 ವರ್ಷಗಳ ಹಿಂದೆಯೇ ಗಂಡನನ್ನು ಕಳೆದುಕೊಂಡು ಒಂಟಿಯಾಗಿ ಬದುಕುತ್ತಿರುವ ದೌರ್ಭಾಗ್ಯವಂತೆ. ನನ್ನ 25ನೇ ವಯಸ್ಸಿಗೆ ನನ್ನ ಗಂಡ ಕಾಯಿಲೆಗೆ ತುತ್ತಾಗಿ ತೀರಿಕೊಂಡರು. ಆ ಎಳೆಯ ವಯಸ್ಸಿನಲ್ಲೇ ನನ್ನ ಹಣೆಯ ಕುಂಕುಮ ಅಳಿಸಿ ಮೈಮೇಲಿದ್ದ ಬಣ್ಣದ ಬಟ್ಟೆಗಳನ್ನು ಕಿತ್ತುಕೊಂಡು ಬಿಳಿ ಸೀರೆ ಉಡಿಸಿ ನನ್ನನ್ನು ದೇವರ ಕೋಣೆಯ ಮೂಲೆಯಲ್ಲಿ ಕೂರಿಸಿದರು. ಊರ ಕೊನೆಯಲ್ಲಿದ್ದ ಒಂದು ಸಣ್ಣ ಜಮೀನು ಮಾತ್ರ ನನ್ನ ಬದುಕಿಗೆ ಆಧಾರವಾಗಿತ್ತು. ಪ್ರತಿದಿನ ಬೆಳಿಗ್ಗೆ ಎದ್ದರೆ ಆ ಹೊಲದ ಮಣ್ಣಿನೊಡನೆ ಗುದ್ದಾಟ, ಕಳೆ ಕೀಳುವುದು, ನೀರು ಹಾಯಿಸುವುದು, ಗೊಬ್ಬರ ಹಾಕುವುದು, ಹೀಗೆ ಬೆವರು ಸುರಿಸಿ ಮೈಮುರಿದು ದುಡಿಯುವುದೇ ನನ್ನ ದಿನಚರಿಯಾಗಿತ್ತು. ಹಗಲಿಡೀ ಆ ಮಣ್ಣಿನ ಜೊತೆ ಕೆಲಸ ಮಾಡುವಾಗ ನನ್ನ ಒಂಟಿತನ ಸ್ವಲ್ಪ ಮರೆತಂತೆ ಅನ್ನಿಸುತ್ತಿತ್ತು. ಆದರೆ ಸಂಜೆ ಸೂರ್ಯ ಮುಳುಗಿದ ಮೇಲೆ ಕತ್ತಲಾದಂತೆಲ್ಲ ನನ್ನ ಎದೆಯಲ್ಲಿ ಒಂದು ರೀತಿಯ ಭೀಕರವಾದ ಭಯ ಮತ್ತು ಶೂನ್ಯತೆ ಆವರಿಸಿಕೊಳ್ಳುತ್ತಿತ್ತು. ಮನೆಗೆ ಬಂದರೆ ನನ್ನನ್ನು ಸ್ವಾಗತಿಸಲು ಅಲ್ಲಿ ಯಾರೂ ಇರುತ್ತಿರಲಿಲ್ಲ. ಕೇವಲ ಕಗ್ಗತ್ತಲು, ದಪ್ಪವಾದ ಮೌನ ಮತ್ತು ಹೆದರಿಕೆ ಹುಟ್ಟಿಸುವ ಒಂಟಿತನ ಮಾತ್ರ ನನ್ನ ಜೊತೆಗಿರುತ್ತಿತ್ತು. ಮನೆಯ 4 ಗೋಡೆಗಳು ನನ್ನನ್ನು ನುಂಗಲು ಬರುವಂತೆ ಭಾಸವಾಗುತ್ತಿತ್ತು. ದೀಪ ಹಚ್ಚಿ ಒಂಟಿಯಾಗಿ ಅಡುಗೆ ಮಾಡಿ ತುತ್ತು ಅನ್ನ ತಿನ್ನುವಾಗ ನನ್ನ ಗಂಟಲಿನಲ್ಲಿ ದುಃಖದ ಉಂಡೆ ಸಿಕ್ಕಿಕೊಳ್ಳುತ್ತಿತ್ತು. ಸಮಾಜದ ದೃಷ್ಟಿಯಲ್ಲಿ ನಾನೊಬ್ಬಳು ಸನ್ಯಾಸಿನಿ. ನನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು, ಹೆಣ್ಣುತನವನ್ನು ಆ ದೇವರ ಕೋಣೆಯ ಕಪಾಟಿನಲ್ಲಿ ಕಟ್ಟಿಹಾಕಿದ್ದೆ. ಯಾರಾದರೂ ಗಂಡಸರು ನನ್ನ ಕಡೆ ನೋಡಿದರೂ ನಾನು ತಲೆ ತಗ್ಗಿಸಿ ಮುಖ ಮುಚ್ಚಿಕೊಂಡು ವೇಗವಾಗಿ ನಡೆದು ಹೋಗುತ್ತಿದ್ದೆ. ಆದರೆ ವಾಸ್ತವ ಏನು ಗೊತ್ತಾ? ಸಮಾಜ ಎಷ್ಟೇ ಕಟ್ಟುಪಾಡುಗಳನ್ನು ಹಾಕಿದರೂ ಪ್ರಕೃತಿ ಹೆಣ್ಣಿಗೆ ಕೊಟ್ಟಿರುವ ಸಹಜ ಭಾವನೆಗಳನ್ನು ಕೊಲ್ಲಲು ಸಾಧ್ಯವಿಲ್ಲ. ನನ್ನ ಹೊರಗಿನ ರೂಪ ಬಿಳಿಸೀರೆಯಲ್ಲಿದ್ದರೂ ಒಳಗಿನ ಮನಸ್ಸು ಮಾತ್ರ ಒಂದು ಬೆಚ್ಚಗಿನ ಸ್ಪರ್ಶಕ್ಕಾಗಿ, ಪ್ರೀತಿಯ 2 ನುಡಿಗಳಿಗಾಗಿ, ಕನಿಷ್ಠ ಕಾಮಾಕ್ಷಿ ಊಟ ಮಾಡಿದನೇನವ್ವಾ ಎಂದು ಕೇಳುವ ಒಂದು ಕಾಳಜಿಯ ದನಿಗಾಗಿ ಮೂಕ ವೇದನೆ ಅನುಭವಿಸುತ್ತಿತ್ತು. 40 ವರ್ಷ ವಯಸ್ಸಾದರೂ ನನ್ನ ದೇಹದಲ್ಲಿ ಇನ್ನೂ ಯೌವನದ ಕಳೆ ಪೂರ್ತಿಯಾಗಿ ಮಾಸಿರಲಿಲ್ಲ. ಹಬ್ಬ ಹರಿದಿನಗಳಲ್ಲಿ ಬೇರೆ ಹೆಂಗಸರು ಬಣ್ಣದ ಸೀರೆಯುಟ್ಟು ಹೂವು ಮುಡಿದುಕೊಂಡು ಗಂಡನ ಜೊತೆ ನಗುತ್ತಾ ಹೋಗುವುದನ್ನು ನೋಡಿದಾಗ ನನ್ನ ಕರುಳು ಹಿಂಡಿದಂತಾಗುತ್ತಿತ್ತು. ನನಗೂ ಈ ಜನ್ಮದಲ್ಲಿ ಆಸೆಗಳಿಲ್ಲವಾ? ನಾನೇಕೆ ಈ ಜೀವಂತ ಶವದಂತೆ ಬದುಕಬೇಕು ಎಂದು ರಾತ್ರಿಯಿಡೀ ದಿಂಬಿಗೆ ಮುಖ ಹುದುಗಿಸಿ ಕಣ್ಣೀರು ಹಾಕುತ್ತಿದ್ದೆ. ಆ ನಿಶ್ಶಬ್ದ ಮನೆ ನನ್ನನ್ನು ಪ್ರತಿದಿನವೂ ಪ್ರತಿಕ್ಷಣವೂ ಕೊಲ್ಲುತ್ತಿತ್ತು. ಕತ್ತಲಾದ ಮೇಲೆ ನನ್ನ ನೆರಳು ಕೂಡ ನನ್ನನ್ನು ಬಿಟ್ಟು ಹೋಗುತ್ತಿತ್ತೇನೋ ಎನ್ನುವಷ್ಟು ಒಂಟಿತನ ನನ್ನದಾಗಿತ್ತು. ಆ ಬತ್ತಿದ ನದಿಯಂತಹ ನನ್ನ ಬದುಕಿನಲ್ಲಿ ಮಳೆಯ ಹನಿ ಬೀಳುವ ಸಮಯ ಹತ್ತಿರವಾಗಿತ್ತು. ಆದರೆ ಆ ಮಳೆ ನನ್ನನ್ನು ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗುವ ಭೀಕರ ಪ್ರವಾಹವಾಗಲಿದೆ ಎಂದು ನನಗಾಗ ತಿಳಿದಿರಲಿಲ್ಲ. ನನ್ನ ಈ ಒಂಟಿತನದ ಬದುಕಿನಲ್ಲಿ ನನಗಿದ್ದ ಏಕೈಕ ಆಸರೆ ಎಂದರೆ ನನ್ನ ಬಾಲ್ಯದ ಗೆಳತಿ ಪಾರ್ವತಿ. ಅವಳ ಮನೆ ಊರಿನ ಮಧ್ಯದಲ್ಲಿತ್ತು. ಅವಳು ಆಗಾಗ ನನ್ನ ಮನೆಗೆ ಬಂದು ನನ್ನ ಕಷ್ಟ ಸುಖಗಳನ್ನು ಕೇಳುತ್ತಿದ್ದಳು. ಅವಳ ಮುಂದೆ ಮಾತ್ರ ನಾನು ಸ್ವಲ್ಪ ಮನಸ್ಸು ಬಿಚ್ಚಿ ಮಾತನಾಡುತ್ತಿದ್ದೆ. ಏನೇ ಕಾಮಾಕ್ಷಿ, ಹೀಗೆ ಒಣಗಿದ ಮರದ ತರ ಇರ್ತೀಯಲ್ಲ, ನಗು ಅನ್ನೋದೇ ನಿನ್ನ ಮುಖದಲ್ಲಿ ಮಾಸಿ ಹೋಗಿದೆ. ಜೀವನ ಅಂದ್ರೆ ಇಷ್ಟೇನಾ ಎಂದು ಅವಳು ಕೇಳಿದಾಗ ನಾನು ಕೇವಲ ಮೌನವಾಗಿ ಕಣ್ಣೀರು ಹಾಕುತ್ತಿದ್ದೆ. ಅವಳಿಗೆ ಗಂಡ ಮಕ್ಕಳ ತುಂಬು ಸಂಸಾರ ಇತ್ತು. ಅವಳನ್ನು ನೋಡಿದಾಗಲೆಲ್ಲ ದೇವರು ನನಗೆ ಮಾತ್ರ ಏಕೆ ಇಂತಹ ಕಪೋರವಾದ ಶಿಕ್ಷೆ ಕೊಟ್ಟ ಎಂದು ದೇವರ ಮೇಲೆಯೇ ಸಿಟ್ಟು ಬರುತ್ತಿತ್ತು. ನನ್ನ ಹೊಲದಲ್ಲಿ ಕೆಲಸ ಮಾಡಲು ಮೈಲಾರಜ್ಜ ಎನ್ನುವ ಒಬ್ಬ ಮುದುಕ ಬರುತ್ತಿದ್ದ. ಆತ ಬಹಳ ಪ್ರಾಮಾಣಿಕ, ಆದರೆ ನೇರ ಮಾತಿನ ಮನುಷ್ಯ. ನಾನು ಕೆಲವೊಮ್ಮೆ ಬೇಸರದಲ್ಲಿ ಕೆಲಸ ಮಾಡದೆ ಸುಮ್ಮನೆ ಕೂತಾಗ, ಎಮ್ಮ ಕಾಮಾಕ್ಷಿ, ಆ ದೇವರು ಬರೆದ ಹಣೆ ಬರಹಾನ ಯಾರಿಂದಲೂ ಅಳಿಸೋಕೆ ಆಗಲ್ಲ. ಸುಮ್ನೆ ಆಕಾಶ ನೋಡ್ಕೊಂಡು ಕೂತ್ರೆ ಹೊಟ್ಟೆ ತುಂಬಲ್ಲ, ಮಣ್ಣು ನಂಬಿದ್ರೆ ಅದು ಯಾವತ್ತೂ ಕೈ ಬಿಡಲ್ಲ, ಎದ್ದು ಕೆಲಸ ಮಾಡುವೆ ಎಂದು ಖಡಕ್ಕಾಗಿ ಹೇಳುತ್ತಿದ್ದ. ಆತನ ಮಾತುಗಳು ನನಗೆ ಸ್ವಲ್ಪ ಧೈರ್ಯ ಕೊಡುತ್ತಿದ್ದವು. ಹೀಗೆ ನನ್ನ ಬದುಕು ಕೇವಲ ಮನೆ, ಹೊಲ, ಮೈಲಾರಜ್ಜನ ಬೈಗುಳ ಮತ್ತು ಪಾರ್ವತಿಯ ಸಾಂತ್ವನದ ನಡುವೆ ಗಿರಕಿ ಹೊಡೆಯುತ್ತಿತ್ತು. ನಾನು ಬೆಳಿಗ್ಗೆ ಎದ್ದು ಹೊಲಕ್ಕೆ ಹೋಗುವಾಗ ದಾರಿಯಲ್ಲಿ ಸಿಗುವ ಪ್ರತಿಯೊಬ್ಬರೂ ನನ್ನನ್ನು ನೋಡುವ ದೃಷ್ಟಿ ವಿಚಿತ್ರವಾಗಿರುತ್ತಿತ್ತು. ಕೆಲವರು ನನ್ನನ್ನು ಅಪಶ್ಕುನ ಎಂದು ಭಾವಿಸಿ ನಾನು ಎದುರಾದರೆ ದಾರಿ ತಪ್ಪಿಸಿ ಹೋಗುತ್ತಿದ್ದರು. ಈ ರೀತಿಯ ಅವಮಾನಗಳು ನನ್ನ ಮನಸ್ಸನ್ನು ಮತ್ತಷ್ಟು ಕಲ್ಲಾಗಿಸಿದ್ದವು. ನನ್ನ ಸೌಂದರ್ಯ, ನನ್ನ ಯೌವನ ಎಲ್ಲವೂ ಆ ಬಿಳಿಸೀರೆಯ ಒಳಗೆ ಉಸಿರುಗಟ್ಟಿ ಸಾಯುತ್ತಿದ್ದವು. ಹಗಲಿನಲ್ಲಿ ಎಷ್ಟೇ ಗಟ್ಟಿಗಿತ್ತಿಯಂತೆ ನಟಿಸಿದರೂ ಕತ್ತಲಾದೊಡನೆ ನಾನೊಬ್ಬಳು ಅನಾಥೆ, ಅಬಲೆ ಎನ್ನುವ ಸತ್ಯ ನನ್ನನ್ನು ಅಣಕಿಸುತ್ತಿತ್ತು. ಮನೆಯ ಹಿತ್ತಲಿನಲ್ಲಿರುವ ಬಾವಿಯ ಬಳಿ ನೀರು ಸೇದಲು ಹೋದಾಗ ಬಾವಿಯ ಆಳದಲ್ಲಿ ಕಾಣುವ ಕತ್ತಲು ನನ್ನ ಭವಿಷ್ಯದ ಕತ್ತಲನ್ನೇ ಪ್ರತಿಬಿಂಬಿಸುತ್ತಿರುವಂತೆ ಅನ್ನಿಸುತ್ತಿತ್ತು. ಈ ನಿಶ್ಶಬ್ದ ಒಂಟಿತನವೇ ನನ್ನ ಶಾಶ್ವತ ಸಂಗಾತಿ ಎಂದು ನಾನು ನಂಬಿದ್ದೆ. ಆದರೆ ವಿಧಿಯಾಟ ಬೇರೆಯೇ ಇತ್ತು. ನನ್ನ ಕಲ್ಲಾಗಿದ್ದ ಮನಸ್ಸಿನಲ್ಲಿ ಒಂದು ಹೊಸ ಆಕರ್ಷಣೆಯ ಬೀಜ ಬಿತ್ತಲು, ನನ್ನ ಬದುಕನ್ನು ಒಂದು ಕಾಮಿಡಿ ನಾಟಕವನ್ನಾಗಿ ಮಾಡಲು ವಿಧಿ ಕಾಯುತ್ತಿತ್ತು. ಆ ಹೊಸ ಅಧ್ಯಾಯ ಶುರುವಾಗಿದ್ದೆ ಆ ಟೈಮ್ ಪಾಸ್ ಹುಡುಗನ ಎಂಟ್ರಿಯೊಂದಿಗೆ. ನನ್ನ ಮನೆಯ ಎದುರುಗಡೆ ಒಂದು ಸಣ್ಣ ಬಾಡಿಗೆ ಮನೆ ಇತ್ತು. ಅದು ಬಹಳ ದಿನಗಳಿಂದ ಖಾಲಿ ಬಿದ್ದಿತ್ತು. ಇದ್ದಕ್ಕಿದ್ದಂತೆ ಒಂದು ದಿನ ಆ ಮನೆಗೆ ಹೊಸಬರು ಬಂದು ಇಳಿದರು. ಅವರ ಜೊತೆಗೆ ಬಂದವನೇ ಶಂಕರನಿಗೆ ಸುಮಾರು 25 ವರ್ಷ ವಯಸ್ಸಿರಬಹುದು.
ಪೇಟೆಯಲ್ಲಿ ತನ್ನ ಕಾಲೇಜು ಓದು ಮುಗಿಸಿ ಕೈಯಲ್ಲಿ ಯಾವುದೇ ಕೆಲಸವಿಲ್ಲದೆ ಊರಲ್ಲಿ ಸುಮ್ಮನೆ ಓಡಾಡಿಕೊಂಡು ಸಮಯ ಕಳೆಯಲು ಬಂದಿದ್ದ ಅವನು ನೋಡಲು ಬಹಳ ಆಕರ್ಷಕವಾಗಿದ್ದ. ಪೇಟೆಯ ಶೈಲಿಯ ಬಟ್ಟೆಗಳು, ಕಣ್ಣಿಗೊಂದು ಕನ್ನಡಕ, ಸದಾ ಮುಖದಲ್ಲಿ ಒಂದು ತುಂಟ ನಗು. ಆತನಿಗೆ ಯಾವ ಜವಾಬ್ದಾರಿಯೂ ಇರಲಿಲ್ಲ. ಬೆಳಿಗ್ಗೆ ಎದ್ದರೆ ಊರೆಲ್ಲ ಸುತ್ತುವುದು, ಬೈಕ್ ಹಿಡಿದುಕೊಂಡು ತಿರುಗುವುದು, ಯಾರದ್ದಾದರೂ ಜೊತೆ ಹರಟೆ ಹೊಡೆಯುವುದೇ ಆತನ ದಿನಚರಿಯಾಗಿತ್ತು. ಆತ ನಮ್ಮ ಎದುರು ಮನೆಗೆ ಬಂದ ದಿನದಿಂದಲೇ ನನ್ನ ದಿನಚರಿಯಲ್ಲಿಯೂ ನನ್ನ ಮನಸ್ಸಿನಲ್ಲಿಯೂ ಒಂದು ವಿಚಿತ್ರವಾದ ಬದಲಾವಣೆ ಶುರುವಾಗತೊಡಗಿತು. ನಾನು ಪ್ರತಿದಿನ ಬೆಳಿಗ್ಗೆ ಗುದ್ದಲಿ ಹಿಡಿದುಕೊಂಡು ಹೊಲಕ್ಕೆ ಹೊರಡುವಾಗ ಅವನು ತನ್ನ ಮನೆಯ ಕಟ್ಟೆಯ ಮೇಲೆ ಕೂತು ಪೇಪರ್ ಓದುತ್ತಲೋ ಅಥವಾ ಮೊಬೈಲ್ ನೋಡುತ್ತಲೋ ಇರುತ್ತಿದ್ದ. ಮೊದಲ ಒಂದೆರಡು ದಿನ ಕೇವಲ ನೋಡದಂತೆ ಇದ್ದವನು ಮೂರನೇ ದಿನ ನಾನು ದಾರಿ ದಾಟುವಾಗ ಇದ್ದಕ್ಕಿದ್ದಂತೆ, ಏನಕ್ಕ ಬೆಳಿಗ್ಗೆನೇ ಹೊಲದ ಕಡೆ ಹೊರಟ್ರಾ? ಒಬ್ಬಳೇ ಇಷ್ಟೊಂದು ಕಷ್ಟಪಡ್ತೀಯಾ? ನಿನಗೆ ಸುಸ್ತಾಗಲ್ವಾ? ಎಂದು ಅತ್ಯಂತ ಸಹಜವಾಗಿ ಒಂದು ಸಣ್ಣ ನಗುವಿನೊಂದಿಗೆ ಮಾತನಾಡಿಸಿದ. ಗೆಳೆಯರೇ, ಆ ಒಂದು ಸಾಧಾರಣ ಮಾತು ನನ್ನ ಕಿವಿಗಳ ಮೇಲೆ ಬಿದ್ದ ತಕ್ಷಣ ನನ್ನ ಇಡೀ ದೇಹದಲ್ಲಿ ಸಾವಿರಾರು ಇರುವೆಗಳು ಒಟ್ಟಿಗೆ ಹರಿದಾಡಿದಂತಹ ಅನುಭವವಾಯಿತು. 15 ವರ್ಷಗಳಿಂದ ಯಾವೊಬ್ಬ ಗಂಡಸು ನನ್ನ ಜೊತೆ ಇಷ್ಟು ನೇರವಾಗಿ, ಇಷ್ಟು ಕಾಳಜಿಯಿಂದ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿರಲಿಲ್ಲ. ಊರಿನ ಗಂಡಸರು ಕೇವಲ ನನ್ನನ್ನು ದೂರದಿಂದಲೇ ನೋಡಿ ಮುಖ ತಿರುಗಿಸುತ್ತಿದ್ದರೆ ವಿನಾ ಯಾರೂ ಕೂಡ ನೀನು ಕಷ್ಟಪಡುತ್ತಿದ್ದೀಯಾ, ನಿನಗೆ ಸುಸ್ತಾಗುವುದಿಲ್ಲವೇ ಎಂದು ಕೇಳಿರಲಿಲ್ಲ. ಆತನ ಆ ಒಂದು ವಾಕ್ಯ ನನ್ನ ಕಲ್ಲಾಗಿದ್ದ ಎದೆಯಲ್ಲಿ ಭಾರಿ ದೊಡ್ಡ ಜ್ವಾಲಾಮುಖಿಯನ್ನೇ ಎಬ್ಬಿಸಿತು. ನಾನು ಮುಜುಗರದಿಂದ ನಡುಗುವ ಧ್ವನಿಯಲ್ಲಿ, ಹೌದಪ್ಪ, ಮಾಡ್ಲೇಬೇಕಲ್ಲ, ಹೊಟ್ಟೆ ಪಾಡುವೆ ಎಂದು ತಲೆ ತಗ್ಗಿಸಿ ಹೇಳಿ ವೇಗವಾಗಿ ಅಲ್ಲಿಂದ ಹೊರಟೆ. ಆದರೆ ನಾನು ಹೊಲದ ಕಡೆ ನಡೆಯುತ್ತಿದ್ದರೂ ನನ್ನ ಮನಸ್ಸು ಮಾತ್ರ ಆ ಎದುರು ಮನೆಯ ಕಟ್ಟೆಯ ಮೇಲೆಯೇ ಉಳಿದು ಹೋಗಿತ್ತು. ನನ್ನ ಎದೆ ಬಡಿತ ವಿಪರೀತವಾಗಿ ಹೆಚ್ಚಾಗಿತ್ತು. ಆ 25 ವರ್ಷದ ಯುವಕನ ಮುಗ್ಧ ನಗು, ಆತನ ಕಾಳಜಿಯ ಮಾತು ನನ್ನ ಕಣ್ಣ ಮುಂದೆ ಪದೇ ಪದೇ ಸುಳಿಯುತ್ತಿತ್ತು. ಅಂದಿನಿಂದ ಆತ ದಿನ ಬೆಳಿಗ್ಗೆ ಮತ್ತು ಸಂಜೆ ನಾನು ಬರುವಾಗ ಹೋಗುವಾಗ ಕಾಯುತ್ತಿದ್ದವನಂತೆ ಕಟ್ಟೆಯ ಮೇಲೆ ಕೂರುತ್ತಿದ್ದ. ನನ್ನನ್ನು ನೋಡಿ ಕೈ ಬೀಸುವುದು, ಕಾಮಾಕ್ಷಿ ಅಕ್ಕ, ಊಟ ಆಯ್ತಾ? ಇವತ್ತು ಹೊಲದಲ್ಲಿ ಭಾರಿ ಕೆಲಸ ಅನ್ಸುತ್ತೆ, ತುಂಬಾ ಸುಸ್ತಾದ ಹಾಗಿದೆ ಎಂದು ಕಾಳಜಿ ತೋರಿಸುವುದು ಮಾಡುತ್ತಿದ್ದ. ಆತನಿಗೆ ಅದು ಕೇವಲ ದಿನ ಕಳೆಯುವ ಒಂದು ಟೈಂ ಪಾಸ್ ಆಗಿತ್ತು. ಎದುರು ಮನೆಯ ಒಂಟಿ ಹೆಂಗಸಿನ ಬಗ್ಗೆ ಒಂದು ಸಹಜವಾದ ಅನುಕಂಪವಾಗಿದ್ದೇ ವಿನಾ ಬೇರೇನೂ ಆಗಿರಲಿಲ್ಲ. ಆದರೆ ನನ್ನ ಮರಗಟ್ಟಿದ ಪ್ರೀತಿಗಾಗಿ ಹಪಪಿಸುತ್ತಿದ್ದ ಮನಸ್ಸಿನಲ್ಲಿ ಮಾತ್ರ ಅದು ವಿಪರೀತವಾದ ಆಕರ್ಷಣೆಯನ್ನು ಹುಟ್ಟುಹಾಕಿತ್ತು. ಒಂದು ದಿನ ಮಧ್ಯಾಹ್ನ ನಾನು ಹೊಲದಲ್ಲಿ ಕಳೆ ಕೀಳುತ್ತಾ ಸುಸ್ತಾಗಿ ಮರದ ಕೆಳಗೆ ಕೂತಿದ್ದೆ. ಇದ್ದಕ್ಕಿದ್ದಂತೆ ಶಂಕರ ಅಲ್ಲಿಗೆ ಬಂದ. ಏನಕ್ಕ, ಒಬ್ಬಳೇ ಮಾಡ್ತಾ ಇದ್ದೀಯಾ? ನಾನು ಸ್ವಲ್ಪ ಸಹಾಯ ಮಾಡ್ಲಾ? ಸುಮ್ನೆ ಮನೇಲಿ ಕೂತು ಬೋರ್ ಆಗ್ತಿತ್ತು, ಅದಕ್ಕೆ ಈ ಕಡೆ ಬಂದೆಯೇ ಎಂದು ಹೇಳುತ್ತಾ ನನ್ನ ಪಕ್ಕದಲ್ಲೇ ಬಂದು ಕೂತು ಕಳೆ ಕೀಳಲು ಶುರು ಮಾಡಿದ. ಆತ ನನ್ನ ಅಕ್ಕಪಕ್ಕ ಓಡಾಡುವಾಗ ಆತನ ಮೈಯಿಂದ ಬರುತ್ತಿದ್ದ ಪೇಟೆಯ ಪರ್ಫ್ಯೂಮ್ ಪರಿಮಳ, ಆತನ ಬಿಸಿ ಉಸಿರು ನನ್ನನ್ನು ಅಕ್ಷರಶಃ ಹುಚ್ಚಿಯಾಗಿಸುತ್ತಿತ್ತು. ಆತನ ಸ್ಪರ್ಶ ಆಕಸ್ಮಿಕವಾಗಿ ನನ್ನ ಕೈಗೆ ತಾಗಿದಾಗ ನನ್ನ ಮೈಯೆಲ್ಲ ರೋಮಾಂಚನಗೊಂಡು ನಾನು ಬೆಚ್ಚಿ ಬೀಳುತ್ತಿದ್ದೆ. 40 ವರ್ಷದ ನನ್ನ ದೇಹದಲ್ಲಿ ಎಲ್ಲೋ ಅಡಗಿದ್ದ ಯೌವನದ ಕಿಡಿ ಮತ್ತೆ ಭುಗಿಲೆದ್ದು ಉರಿಯಲು ಶುರುವಾಗಿತ್ತು. ಆತ ಗಂಟೆಗಟ್ಟಲೆ ನನ್ನ ಜೊತೆ ಕುಳಿತು ತನ್ನ ಕಾಲೇಜಿನ ಕತೆಗಳು, ಪೇಟೆಯ ಕತೆಗಳನ್ನು ಹೇಳುತ್ತಾ ನಗಿಸುತ್ತಿದ್ದ. ಆತನ ಆ ನಗು ನನ್ನ ಇಡೀ ಜಗತ್ತನ್ನೇ ಬೆಳಗಿಸುತ್ತಿರುವಂತೆ ಭಾಸವಾಗುತ್ತಿತ್ತು. 15 ವರ್ಷಗಳಿಂದ ಕತ್ತಲಲ್ಲಿ ಕಣ್ಣೀರಿನಲ್ಲಿ ಮುಳುಗಿದ್ದ ನನಗೆ ಶಂಕರನ ಈ ಪುಟ್ಟ ಪುಟ್ಟ ಕಾಳಜಿಗಳು, ಆತನ ಮಾತುಗಳು ಪ್ರೀತಿಯ ಭ್ರಮೆಯನ್ನು ಹುಟ್ಟುಹಾಕಿದ್ದವು. ಅವನು ನನ್ನನ್ನು ಯಾಕೆ ಇಷ್ಟೊಂದು ಕಾಳಜಿ ಮಾಡುತ್ತಿದ್ದಾನೆ? ಅವನಿಗೆ ನನ್ನ ಮೇಲೆ ಪ್ರೀತಿ ಇರಬಹುದಾ? ನನ್ನ ಯೌವನ, ನನ್ನ ಸೌಂದರ್ಯ ಅವನನ್ನು ಸೆಳೆದಿರಬಹುದಾ ಎನ್ನುವ ವಿಪರೀತವಾದ ಹುಚ್ಚು ಯೋಚನೆಗಳು ನನ್ನ ತಲೆಯಲ್ಲಿ ಓಡಲು ಶುರುವಾದವು. ಅವನು ಕೇವಲ ತನ್ನ ಸಮಯ ಕಳೆಯಲು ಒಂದು ಟೈಂ ಪಾಸ್ ಆಗಿ ನನ್ನ ಬಳಿ ಬರುತ್ತಿದ್ದ ಎನ್ನುವ ವಾಸ್ತವವನ್ನು ನನ್ನ ಆಕರ್ಷಣೆಯ ಕುರುಡು ಕಣ್ಣುಗಳು ನೋಡಲೇ ಇಲ್ಲ. ನನ್ನ ವಯಸ್ಸು 40, ಅವನ ವಯಸ್ಸು 25 ಎನ್ನುವ ಸಾಮಾನ್ಯ ಜ್ಞಾನವು ನನ್ನ ಮಂಕಾದ ಬುದ್ಧಿಗೆ ಬರಲಿಲ್ಲ. ನನ್ನ ಒಂಟಿತನಕ್ಕೆ ಆತನೇ ದೇವರು ಕಳುಹಿಸಿದ ಆಸರೆ, ನನ್ನ ಬದುಕಿಗೆ ಆತನೇ ಬೆನ್ನೆಲುಬು ಎನ್ನುವ ಭ್ರಮೆಯಲ್ಲಿ ನಾನು ಸಂಪೂರ್ಣವಾಗಿ ಕಳೆದು ಹೋಗಿದ್ದೆ. ಆ ಒಂದು ಸಣ್ಣ ಆಕರ್ಷಣೆ ನನ್ನನ್ನು ಎಂಥ ಕಾಮಿಡಿ ಅವತಾರಕ್ಕೆ ತಳ್ಳಲಿದೆ ಮತ್ತು ಇಡೀ ಊರಿನ ಮುಂದೆ ನನ್ನನ್ನು ಹೇಗೆ ನಗೆಪಾಟಲಿಗೆ ಈಡು ಮಾಡಲಿದೆ ಎನ್ನುವುದರ ಕಲ್ಪನೆಯೂ ನನಗಿರಲಿಲ್ಲ. ನನ್ನ ಮನಸ್ಸು ಆ ಕತ್ತಲಿನಿಂದ ಹೊರಬಂದು ಒಂದು ಹುಚ್ಚು ವ್ಯಾಮೋಹದ ಗಾಳಿಗೋಪುರದ ಪ್ರಪಂಚದಲ್ಲಿ ವಿಹರಿಸಲು ಶುರುಮಾಡಿತ್ತು. ಗೆಳೆಯರೇ, ಶಂಕರನ ಆಕಸ್ಮಿಕ ಕಾಳಜಿ ಮತ್ತು ಅವನ ಆ 2 ತುಂಟ ನಗುವಿನ ಮಾತುಗಳು ನನ್ನ ಮನಸ್ಸಿನಲ್ಲಿ ಬಿತ್ತಿದ್ದ ಆಕರ್ಷಣೆಯ ಬೀಜ ದಿನ ಕಳೆದಂತೆ ಹೆಮ್ಮರವಾಗಿ ಬೆಳೆದು ಅಕ್ಷರಶಃ ಒಂದು ಹುಚ್ಚು ವ್ಯಾಮೋಹವಾಗಿ ಬದಲಾಗಲು ಹೆಚ್ಚು ಸಮಯ ಬೇಕಾಗಲಿಲ್ಲ. 15 ವರ್ಷಗಳಿಂದ ನನ್ನ ಮನೆ, ನನ್ನ ಹೊಲ, ನನ್ನ ಜವಾಬ್ದಾರಿಗಳು ಮಾತ್ರವೇ ನನ್ನ ಪ್ರಪಂಚವಾಗಿದ್ದವು. ಆದರೆ ಈಗ ನನ್ನ ಇಡೀ ಜಗತ್ತು ಆ ಎದುರು ಮನೆಯ ಟೈಂ ಪಾಸ್ ಹುಡುಗ ಶಂಕರನ ಸುತ್ತಲೇ ಗಿರಕಿ ಹೊಡೆಯಲು ಶುರುಮಾಡಿತು. ನನ್ನ ವಯಸ್ಸು 40, ನಾನೊಬ್ಬಳು ಸಮಾಜದ ಕಣ್ಣಲ್ಲಿ ಸರ್ವಸ್ವವನ್ನು ಕಳೆದುಕೊಂಡ ವಿಧವೆ ಎನ್ನುವ ಕಟು ವಾಸ್ತವವನ್ನು ನನ್ನ ಮನಸ್ಸು ಸಂಪೂರ್ಣವಾಗಿ ಮರೆತುಬಿಟ್ಟಿತ್ತು. ನನ್ನ ತಲೆಯಲ್ಲಿ ಸದಾಕಾಲ ಆತನ ಆಕರ್ಷಕ ಮುಖ, ಆತ ನಗುವಾಗ ಬೀಳುತ್ತಿದ್ದ ಕೆನ್ನೆಯ ಗುಳಿ ಮತ್ತು ಆತನ ಆ ಪೇಟೆಯ ಶೈಲಿಯ ಮಾತುಗಳೇ ಮಾರ್ದನಿಸುತ್ತಿದ್ದವು. ಆ ಕತ್ತಲ ಬದುಕಲ್ಲಿ ನನಗೆ ಶಂಕರನೇ ಏಕೈಕ ಬೆಳಕು, ಆತನೇ ನನ್ನನ್ನು ಈ ನರಕದಿಂದ ಪಾರು ಮಾಡಲು ಬಂದ ದೇವದೂತ ಎನ್ನುವ ಭ್ರಮೆಯ ಬಲೆಯಲ್ಲಿ ನಾನು ಸಂಪೂರ್ಣವಾಗಿ ಸಿಲುಕಿಕೊಂಡಿದ್ದೆ. ನನ್ನ ಈ ಹುಚ್ಚು ವ್ಯಾಮೋಹ ಎಷ್ಟರ ಮಟ್ಟಿಗೆ ಇತ್ತೆಂದರೆ ನನ್ನ ದೈನಂದಿನ ಅವತಾರವೇ ಸಂಪೂರ್ಣವಾಗಿ ಕಾಮಿಡಿಯಾಗಿ ಬದಲಾಗಿ ಹೋಗಿತ್ತು.
ಅಲ್ಲಿಯವರೆಗೆ ಕೇವಲ ಯಾವುದೋ ಒಂದು ಹಳೆಯ ಬಿಳಿ ಸೀರೆಯನ್ನು ಸುತ್ತಿಕೊಂಡು ತಲೆಗೊಂದು ಸಿಂಪಲ್ ಗಂಟು ಹಾಕಿಕೊಂಡು ಮೈಯೆಲ್ಲಾ ಮಣ್ಣು ಮಾಡಿಕೊಂಡು ಹೊಲಕ್ಕೆ ಹೋಗುತ್ತಿದ್ದ ನಾನು ಈಗ ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡಿಯ ಮುಂದೆ ಗಂಟೆಗಟ್ಟಲೆ ನಿಲ್ಲಲು ಶುರು ಮಾಡಿದೆ. 15 ವರ್ಷಗಳಿಂದ ಧೂಳು ಹಿಡಿದಿದ್ದ ಕನ್ನಡಿ ಈಗ ನನ್ನ ಆಪ್ತ ಗೆಳೆಯನಾಗಿತ್ತು. ನನ್ನ ಮುಖದಲ್ಲಿದ್ದ ಆ ಸುಕ್ಕುಗಳನ್ನು, ಕಣ್ಣುಗಳ ಕೆಳಗಿದ್ದ ಕಪ್ಪು ಕಲೆಗಳನ್ನು ಮುಚ್ಚಿಕೊಳ್ಳಲು ಪೇಟೆಯಿಂದ ತರಿಸಿದ್ದ ಹಳೆಯ ಮುಖದ ಪೌಡರ್ ಅನ್ನು ವಿಪರೀತವಾಗಿ ಹಚ್ಚಿಕೊಳ್ಳಲು ಪ್ರಾರಂಭಿಸಿದೆ. ಬಿಳಿ ಸೀರೆಯಾದರೂ ಅದನ್ನು ಅತ್ಯಂತ ನೀಟಾಗಿ ನೆರಿಗೆ ಮಾಡಿ ಉಡುವುದು, ತಲೆಗೆ ಎಣ್ಣೆ ಹಚ್ಚಿ ನೀಟಾಗಿ ಬಾಚಿಕೊಂಡು ಆ ಶಂಕರನನ್ನು ನೋಡುತ್ತಾನೆ. ನಾನು ಅವನ ಕಣ್ಣಿಗೆ ಸುಂದರವಾಗಿ ಕಾಣಬೇಕು ಎನ್ನುವ ಒಂದೇ ಒಂದು ಹುಚ್ಚು ಹಂಬಲದಲ್ಲಿ ದಿನ ಹೊಲಕ್ಕೆ ಹೊರಡುತ್ತಿದ್ದೆ. ಅಷ್ಟೇ ಅಲ್ಲ, ಶಂಕರ ಮಧ್ಯಾಹ್ನ ಹೊಲದ ಕಡೆ ಸುಮ್ಮನೆ ಅಡ್ಡಾಡಲು ಬರುತ್ತಾನೆ ಎಂದು ನನಗೆ ಖಚಿತವಾಗಿ ಗೊತ್ತಿತ್ತು. ಆತನಿಗಾಗಿ ನಾನು ಪ್ರತಿದಿನ ಮನೆಯಿಂದಲೇ ವಿಶೇಷವಾದ ತಿನಿಸುಗಳನ್ನು ಒಯ್ಯಲು ಶುರು ಮಾಡಿದೆ. ಬೇಸಿಗೆಯ ಬಿಸಿಲಿನಲ್ಲಿ ಆತನಿಗೆ ಬಾಯಾರಿಕೆಯಾಗುತ್ತದೆ ಎಂದು ಗಟ್ಟಿ ಮೊಸರಿಗೆ ಶುಂಠಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಅತ್ಯಂತ ರುಚಿಯಾದ ಮಜ್ಜಿಗೆಯನ್ನು ಕೊಂಡೊಯ್ಯುತ್ತಿದ್ದೆ. ಜೊತೆಗೆ ಆತನಿಗೆ ಇಷ್ಟವೆಂದು ಹುರಿದ ಕಡಲೆಕಾಯಿ, ಬೆಲ್ಲದ ಅಚ್ಚುಗಳನ್ನು ಬಟ್ಟೆಯಲ್ಲಿ ಗಂಟು ಕಟ್ಟಿ ತೆಗೆದುಕೊಂಡು ಹೋಗುತ್ತಿದ್ದೆ. ಮಧ್ಯಾಹ್ನ ಆತ ಹೊಲದ ಕಡೆ ಬಂದ ತಕ್ಷಣ ಓಡಿಹೋಗಿ ಮರದ ನೆರಳಿನಲ್ಲಿ ಆತನಿಗೆ ಕೂರಲು ಚಾಪೆ ಹಾಸಿ ಆತನ ಕೈಗೆ ಆ ಮಜ್ಜಿಗೆಯ ಲೋಟವನ್ನು ಕೊಡುತ್ತಿದ್ದೆ. ಆತ ಅದನ್ನು ಕುಡಿದು, ಆಹಾ ಕಾಮಾಕ್ಷಿ ಅಕ್ಕ, ನಿನ್ನ ಕೈರುಚಿಯೇ ಅದ್ಭುತ, ಇಂಥ ಮಜ್ಜಿಗೆ ನಾನು ಪೇಟೆಯಲ್ಲಿ ಕೂಡ ಕುಡಿದಿಲ್ಲ ಎಂದು ಹೊಗಳಿದಾಗ ನನಗೆ ಇಡೀ ಪ್ರಪಂಚವನ್ನೇ ಜಯಿಸಿದಷ್ಟು ಖುಷಿಯಾಗುತ್ತಿತ್ತು. ನಾನು ನಾಚಿಕೆಯಿಂದ ತಲೆ ತಗ್ಗಿಸಿ ಮೈಯೆಲ್ಲ ರೋಮಾಂಚನಗೊಂಡು ಒಳಗೊಳಗೆ ಖುಷಿಯಿಂದ ತೇಲುತ್ತಿದ್ದೆ. ಆದರೆ ನನ್ನ ಈ ಹೊಸ ಅವತಾರ, ನನ್ನ ಈ ಪೌಡರ್ ಬಳಿದ ಮುಖ ಮತ್ತು ಶಂಕರನಿಗೆ ನಾನು ಕೊಡುತ್ತಿದ್ದ ಈ ವಿಶೇಷ ಮರ್ಯಾದೆಗಳನ್ನು ನನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಮುದುಕ ಮೈಲಾರಜ್ಜ ಬಹಳ ಸೂಕ್ಷ್ಮವಾಗಿ, ಅಷ್ಟೇ ಅನುಮಾನದಿಂದ ಗಮನಿಸುತ್ತಿದ್ದ. ಆತ ಇಡೀ ಊರಿನ ಆಗುಹೋಗುಗಳನ್ನು ಬಲ್ಲ, ಬಹಳ ಪ್ರಾಕ್ಟಿಕಲ್ ಆದ ಮನುಷ್ಯ. ಒಂದು ದಿನ ಮಧ್ಯಾಹ್ನ ಶಂಕರ ಮಜ್ಜಿಗೆ ಕುಡಿದು ಹೋದ ನಂತರ ಮೈಲಾರಜ್ಜ ತನ್ನ ಕೈಯಲ್ಲಿದ್ದ ಗುದ್ದಲಿಯನ್ನು ಕೆಳಗಿಟ್ಟು ನನ್ನ ಬಳಿ ಬಂದು ಅತ್ಯಂತ ವ್ಯಂಗ್ಯವಾಗಿ ಮತ್ತು ಕಟುವಾಗಿ ಮಾತನಾಡಿದ. ಏನಮ್ಮ ಕಾಮಾಕ್ಷಿ, ಮಳೆಗಾಲ ಪೂರ್ತಿ ಮುಗಿದು ಹೋದ ಮೇಲೆ ಈಗ ಹೊಸ ಛತ್ರಿ ಬಿಡಿಸಿದ್ರೆ ಏನಮ್ಮ ಲಾಭ? ನಿನ್ನ ಈ ಪೌಡರ್ ಬಳಿದ ಮುಖ, ಈ ವಯ್ಯಾರ ನೋಡ್ತಾ ಇದ್ರೆ ನನಗೇನೋ ಅನುಮಾನ ಬರ್ತಾ ಇದೆ ತಾಯಿ. ಆ ಪೇಟೆ ಹುಡುಗನಿಗೆ ಊರಲ್ಲಿ ಬೇರೆ ಯಾವ ಕೆಲಸವೂ ಇಲ್ಲ, ಸುಮ್ನೆ ಟೈಮ್ ಪಾಸ್ ಮಾಡೋಕೆ ನಿನ್ನ ಹೊಲದ ಕಡೆ ಬಂದು ಒಸಿ ಮಜ್ಜಿಗೆ ಕುಡಿದು ಹೋಗ್ತಾನೆ ಅಷ್ಟೇ. ಅವನ ಆ 2 ಬಣ್ಣದ ಮಾತಿಗೆ ಮರುಳಾಗಿ, ನಿನ್ನ ವಯಸ್ಸು, ನಿನ್ನ ಮರ್ಯಾದೆ ಮರೆತು ಬೆದ್ದಿ ಆಗ್ಬೇಡ. ಹೊಲದ ಕಡೆ, ಮಣ್ಣಿನ ಕಡೆ ಗಮನ ಕೊಡು. ಹರಿದು ಹೋದ ನದಿಗೆ ಮತ್ತೆ ಅಣೆಕಟ್ಟು ಕಟ್ಟೋಕೆ ಆಗಲ್ಲ, ಹುಷಾರು ಎಂದು ಮುಖದ ಮೇಲೆಯೇ ಕಾರವಾಗಿ ಬೈದು ಬುದ್ಧಿ ಹೇಳಿದ. ಗೆಳೆಯರೇ, ಮೈಲಾರಜ್ಜ ಹೇಳಿದ್ದು ಅಕ್ಷರಶಃ 100ಕ್ಕೆ 100 ಸತ್ಯವಾಗಿತ್ತು. ಆದರೆ ವ್ಯಾಮೋಹದ ಕಣ್ಣಿಗೆ ಸತ್ಯದ ಬೆಳಕು ಯಾವತ್ತೂ ಕಾಣಿಸುವುದಿಲ್ಲ. ಆ ಮುದುಕನ ಮಾತುಗಳು ನನಗೆ ತೀರಾ ಕಹಿಯಾಗಿ ಕಂಡವು. ಈ ಮುದುಕನಿಗೆ ವಯಸ್ಸಾಗಿದೆ, ನನ್ನ ಖುಷಿ, ನನ್ನ ಈ ಪ್ರೇಮಲೋಕ ಅವನಿಗೆ ಹೊಟ್ಟೆಕಿಚ್ಚು ತರಿಸುತ್ತಿದೆ ಎಂದು ನನ್ನ ಮನಸ್ಸಿನಲ್ಲೇ ಆತನನ್ನು ಬೈದುಕೊಂಡೆ. ಆತನ ಬುದ್ಧಿವಾದವನ್ನು ಕಸದ ಬುಟ್ಟಿಗೆ ಎಸೆದು ಮತ್ತೆ ಶಂಕರನ ಬರುವಿಕೆಗಾಗಿ ಕಾಯುವ ಹುಚ್ಚು ಪ್ರೇಮಿಯಾಗಿ ಬದಲಾದೆ. 40ರ ವಯಸ್ಸಿನಲ್ಲಿ ಯೌವನ ಕಳೆದುಕೊಂಡ ಹೆಣ್ಣೊಬ್ಬಳು ಮಗನ ವಯಸ್ಸಿನ ಹುಡುಗನೊಬ್ಬನ ಮೇಲೆ ಇಟ್ಟುಕೊಂಡಿದ್ದ ಈ ಪ್ರೀತಿ, ಭ್ರಮೆ ಮತ್ತು ಆಕರ್ಷಣೆ ಮುಂದಿನ ದಿನಗಳಲ್ಲಿ ನನ್ನನ್ನು ಎಂಥ ಭೀಕರವಾದ ಮತ್ಸರದ ಬೆಂಕಿಗೆ ತಳ್ಳಲಿದೆ ಮತ್ತು ನನ್ನನ್ನು ಹೇಗೆ ನಗೆಪಾಟಲಿಗೆ ಈಡು ಮಾಡಲಿದೆ ಎನ್ನುವುದರ ಕನಿಷ್ಠ ಮುನ್ಸೂಚನೆಯೂ ನನ್ನ ಕುರುಡು ಮನಸ್ಸಿಗಿರಲಿಲ್ಲ. ಗೆಳೆಯರೇ, ನಾನು ಶಂಕರನನ್ನವನೇ, ಅವನಿಗೆ ಇಡೀ ಊರಿನಲ್ಲಿ ನನ್ನನ್ನು ಬಿಟ್ಟರೆ ಬೇರೆ ಯಾರ ಮೇಲೂ ಆಕರ್ಷಣೆ ಇಲ್ಲ ಎನ್ನುವ ಅಹಂಕಾರದಲ್ಲಿ ಗಾಳಿಯಲ್ಲಿ ತೇಲುತ್ತಿದ್ದೆ. ಪ್ರತಿದಿನ ಅವನ ಬರುವಿಕೆಗಾಗಿ ಕಾಯುವುದು, ಅವನ ನೆನಪಿನಲ್ಲೇ ರಾತ್ರಿ ಕಳೆಯುವುದು ನನ್ನ ದಿನಚರಿಯಾಗಿತ್ತು. ಆದರೆ ನನ್ನ ಈ ಸುಂದರವಾದ, ಕಲ್ಪನಾತೀತವಾದ ಪ್ರೇಮಲೋಕದ ಗೋಪುರಕ್ಕೆ ಇದ್ದಕ್ಕಿದ್ದಂತೆ ಯಾರೋ ಬಾಂಬ್ ಇಟ್ಟು ಸ್ಫೋಟಿಸಿದಂತಹ ಘಟನೆಯೊಂದು ನಡೆದು ಹೋಯಿತು. ನನ್ನೆಲ್ಲಾ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುತ್ತಿದ್ದ ನನ್ನ ಏಕೈಕ ಗೆಳತಿ ಪಾರ್ವತಿಯ ಮನೆಗೆ ಅವಳ ಸ್ವಂತ ತಂಗಿಯ ಮಗಳು ನಂದಿನಿ ಪೇಟೆಯಿಂದ ಬೇಸಿಗೆಯ ರಜೆಗೆಂದು ನಮ್ಮ ಹಳ್ಳಿಗೆ ಬಂದಳು. ನಂದಿನಿಯ ಆಗಮನ ನನ್ನ ಬದುಕಿನಲ್ಲಿ ಅಕ್ಷರಶಃ ಒಂದು ಭೀಕರ ಚಂಡಮಾರುತವನ್ನೇ ಸೃಷ್ಟಿಸಿತು. ನಂದಿನಿಗೆ ಕೇವಲ 21 ವರ್ಷ ವಯಸ್ಸು. ಅಪ್ಪಟ ಪೇಟೆಯಲ್ಲಿ ಬೆಳೆದ, ಮಾಡರ್ನ್ ಸಂಸ್ಕೃತಿಯಲ್ಲಿ ಅರಳಿದ ಹುಡುಗಿ. ನೋಡಲು ಅಪ್ಸರೆಯಂತಿದ್ದಳು. ಬಿಳಿಯಾದ ಮೈಬಣ್ಣ, ಸದಾ ಮುಖದಲ್ಲಿ ಒಂದು ತುಂಟ ನಗು, ಗಾಳಿಗೆ ಹಾರುವ ಆಕೆಯ ಉದ್ದನೆಯ ಬಿಟ್ಟ ಕೂದಲು ಮತ್ತು ಆಕೆ ಧರಿಸುತ್ತಿದ್ದ ಆ ಮಾಡರ್ನ್ ಚೂಡಿದಾರ್ ಬಟ್ಟೆಗಳು ಇಡೀ ಊರಿನ ಯುವಕರ ಕಣ್ಣನ್ನು ಸೆಳೆಯುವಂತಿತ್ತು. ಆಕೆ ಊರಿಗೆ ಕಾಲಿಟ್ಟ ಮರುದಿನವೇ ಈ ವಿಚಾರ ಶಂಕರನ ಕಿವಿಗೂ ತಲುಪಿತ್ತು. ಅಲ್ಲಿಯವರೆಗೆ ಊರಿನಲ್ಲಿ ಕೇವಲ ನನ್ನ ಹೊಲ, ನನ್ನ ಮನೆ ಎನ್ನುತ್ತಿದ್ದ ಶಂಕರನ ದಾರಿ, ದಿಕ್ಕು, ದೃಷ್ಟಿ ಎಲ್ಲವೂ ಒಂದೇ ರಾತ್ರಿಯಲ್ಲಿ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಊರಲ್ಲಿ ತನ್ನ ವಯಸ್ಸಿನ, ಅದೂ ಪೇಟೆಯಿಂದ ಬಂದ ಸುಂದರ ಯುವತಿ ಇದ್ದಾಳೆ ಎಂದು ತಿಳಿದ ತಕ್ಷಣ ಶಂಕರನ ಅಸಲಿ ಬಣ್ಣ ಬಯಲಾಗಲು ಶುರುವಾಯಿತು. ಅಂದಿನಿಂದ ಶಂಕರ ನನ್ನ ಮನೆ ಕಡೆ ಬರುವುದನ್ನು, ನನ್ನ ಜೊತೆ ಕಟ್ಟೆಯ ಮೇಲೆ ಕೂತು ಮಾತನಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿದ. ಆತನ ಬೈಕ್ ಸದಾ ಪಾರ್ವತಿಯ ಮನೆಯ ಮುಂದೆ ಗಿರಕಿ ಹೊಡೆಯಲು ಶುರು ಮಾಡಿತು. ನಂದಿನಿ ಯಾವಾಗ ಮನೆಯಿಂದ ಹೊರಬರುತ್ತಾಳೆ ಎಂದು ಕಾಯುವುದು, ಆಕೆಯನ್ನು ನೋಡಿ ಸ್ಟೈಲ್ ಆಗಿ ನಗುವುದು ಮತ್ತು ಆಕೆಯ ಜೊತೆ ಪೇಟೆಯ ಭಾಷೆಯಲ್ಲಿ ಕಾಲೇಜಿನ ವಿಚಾರಗಳ ಬಗ್ಗೆ ಮಾತನಾಡುವುದೇ ಆತನ ಇಡೀ ದಿನದ ಕಾಯಕವಾಯಿತು. ಒಂದು ದಿನ ಮಧ್ಯಾಹ್ನ ನಂದಿನಿ ತನ್ನ ದೊಡ್ಡಮ್ಮ ಪಾರ್ವತಿಯ ಜೊತೆ ನಮ್ಮ ಹೊಲದ ಪಕ್ಕದ ದಾರಿಯಲ್ಲೇ ನಡೆದುಕೊಂಡು ಬರುತ್ತಿದ್ದಳು.
ಅವಳ ಹಿಂದೆ ಹಿಂದೆ ಶಂಕರ ಕೂಡ ನಗುತ್ತಾ ಅವಳ ಜೊತೆ ಏನೋ ತಮಾಷೆ ಮಾಡುತ್ತಾ ಜೋರಾಗಿ ನಗುತ್ತಾ ಬರುತ್ತಿದ್ದ. ಆ ನಂದಿನಿ ಕೂಡ ಶಂಕರನ ಮಾತಿಗೆ ನಾಚಿಕೊಳ್ಳುತ್ತಾ ಮುಖ ಕೆಂಪಾಗಿಸಿಕೊಂಡು ನಗುತ್ತಿದ್ದಳು. ಅವರಿಬ್ಬರನ್ನು ಒಟ್ಟಿಗೆ ಅಷ್ಟು ಕ್ಲೋಸ್ ಆಗಿ ನೋಡಿದ ತಕ್ಷಣ ನನ್ನ ಎದೆಯೊಳಗೆ ಉರಿಯುವ ಕೆಂಡವನ್ನೇ ಸುರಿದಂತಾಯಿತು. ನನ್ನ ಕರುಳು ಅಕ್ಷರಶಃ ಸುಟ್ಟು ಕರಕಲಾಗುತ್ತಿತ್ತು. ಗೆಳೆಯರೇ, ಹೆಣ್ಣಿಗೆ ತನ್ನ ವಯಸ್ಸಿನ ಅರಿವಾದಾಗ ತನ್ನ ಮುಂದೆಯೇ ತನ್ನಿಷ್ಟದ ವ್ಯಕ್ತಿ ಮತ್ತೊಬ್ಬ ಸುಂದರ ಎಳೆಯ ಯುವತಿಯೊಂದಿಗೆ ಸಲುಗೆಯಿಂದ ಇದ್ದಾಗ ಹುಟ್ಟುವ ಮತ್ಸರ ಅಂದರೆ ಹೊಟ್ಟೆಕಿಚ್ಚು ಜಗತ್ತಿನ ಅತ್ಯಂತ ಅಪಾಯಕಾರಿ ಭಾವನೆ. ನನ್ನ ಒಳಗೆ ಆಗ ಆ ಮತ್ಸರ ಅಗ್ನಿಪರ್ವತದಂತೆ ಸಿಡಿಯುತ್ತಿತ್ತು. ಇಷ್ಟು ದಿನ ನನ್ನ ಮಜ್ಜಿಗೆ ಕುಡಿದು ನನ್ನನ್ನು ಹೊಗಳುತ್ತಿದ್ದವನು ಈಗ ಆ 21ರ ಹರೆಯದ ಹುಡುಗಿಯ ಬೆನ್ನೇರಿ ಹೋಗಿದ್ದಾನಲ್ಲ ಎನ್ನುವ ಆಕ್ರೋಶ ನನ್ನನ್ನು ಹುಚ್ಚಿಯಾಗಿಸುತ್ತಿತ್ತು. ಅವಳ ಆ ಯೌವನ, ಅವಳ ಆ ಸೌಂದರ್ಯ, ಅವಳ ನಗು ಎಲ್ಲವೂ ನನ್ನ ಕಣ್ಣಿಗೆ ಕಟ್ಟ ಶತ್ರುವಿನಂತೆ ಕಾಣುತ್ತಿತ್ತು. ನನ್ನ ಮನಸ್ಸಿನೊಳಗೆ ಆ ಮುಗ್ಧ ಹುಡುಗಿ ನಂದಿನಿಯನ್ನು ನಾನು ನನ್ನ ಬದ್ಧ ವೈರಿಯನ್ನಾಗಿ ಪರಿವರ್ತಿಸಿಕೊಂಡಿದ್ದೆ. ಆ ಮತ್ಸರ ಎಷ್ಟರ ಮಟ್ಟಿಗೆ ಇತ್ತೆಂದರೆ ನನ್ನ ಬುದ್ಧಿ ಸಂಪೂರ್ಣವಾಗಿ ಭ್ರಮಣೆಯಾಗಿ ನಾನು ಅತ್ಯಂತ ನೀಚ ಮತ್ತು ಸಣ್ಣತನದ ಕೆಲಸಗಳನ್ನು ಮಾಡಲು ಶುರು ಮಾಡಿದೆ. ಒಂದು ದಿನ ನಂದಿನಿ ಪಾರ್ವತಿಯ ಜೊತೆ ನನ್ನ ಹೊಲಕ್ಕೆ ಸುಮ್ಮನೆ ನೋಡಲು ಬಂದಳು. ಆ ದಿನ ಅವಳು ಅತ್ಯಂತ ಸುಂದರವಾದ ಬಿಳಿ ಬಣ್ಣದ ಹೊಸ ಚೂಡಿದಾರ್ ಧರಿಸಿದ್ದಳು. ಅವಳ ಹಿಂದೆಯೇ ಶಂಕರ ಕೂಡ ನಮ್ಮ ಹೊಲಕ್ಕೆ ಬಂದಿದ್ದ. ಅವರಿಬ್ಬರೂ ಹೊಲದ ಬದುವಿನ ಮೇಲೆ ನಿಂತು ನಗುತ್ತಾ ಮಾತನಾಡುತ್ತಿದ್ದರು. ಅದನ್ನು ನೋಡಿದ ನನ್ನ ಮತ್ಸರ ಕಟ್ಟಿಯೊಡೆಯಿತು. ನಾನು ಕೆಸರು ಗದ್ದೆಯಲ್ಲಿ ಕಳೆ ಕೀಳುತ್ತಿದ್ದೆ. ನನ್ನ ಕೈಯಲ್ಲಿ ದೊಡ್ಡದಾದ ಗುದ್ದಲಿ ಇತ್ತು. ನಂದಿನಿ ನನ್ನ ಹತ್ತಿರ ಗದ್ದೆಯ ಬದುವಿನ ಬಳಿ ಬಂದು, ಏನಮ್ಮ ಕಾಮಾಕ್ಷಿ, ಕೆಲಸ ಭಾರಿ ಜೋರಾಗಿದೆ ಅನ್ಸುತ್ತೆ ಎಂದು ನಗುತ್ತಾ ಕೇಳಿದಳು. ಆಕೆಯ ಆ ಬಿಳಿ ಬಟ್ಟೆ, ಆಕೆಯ ಹಿಂದಿದ್ದ ಶಂಕರನನ್ನು ನೋಡಿದ ತಕ್ಷಣ ನನ್ನ ಕಣ್ಣುಗಳು ಕೋಪದಿಂದ ಕೆಂಪಾದವು. ನಾನು ಬೇಕು ಅಂತಾನೆ ನನ್ನ ಕೈಯಲ್ಲಿದ್ದ ಗುದ್ದಲಿಯನ್ನು ಅತ್ಯಂತ ಬಲವಾಗಿ ಜೋರಾಗಿ ಕೆಸರಿನ ಮಧ್ಯೆ ಹೊಡೆದೆ. ಆ ಗುದ್ದಲಿಯೇಟಿಗೆ ಕೆಸರು ಮತ್ತು ಮಣ್ಣಿನ ನೀರು ಭಾರಿ ಜೋರಾಗಿ ಸಿಡಿದು ನೇರವಾಗಿ ನಂದಿನಿಯ ಆ ಸುಂದರವಾದ ಬೆಳ್ಳಗಿನ ಬಟ್ಟೆಯ ಮೇಲೆ, ಆಕೆಯ ಮುಖದ ಮೇಲೆ ಬಿತ್ತು. ಅವಳು ಏ ಅಮ್ಮ ಎಂದು ಗಾಬರಿಯಿಂದ ಕಿರುಚಿಕೊಂಡು ಹಿಂದೆ ಸರಿದಳು. ಶಂಕರ ಕೂಡ ಶಾಕ್ ಆಗಿ ನನ್ನ ಕಡೆ ನೋಡಿದ. ನಾನು ಏನೂ ಗೊತ್ತಿಲ್ಲದವಳ ಹಾಗೆ ಮುಖದಲ್ಲಿ ಸುಳ್ಳು ಗಾಬರಿ ತಂದುಕೊಂಡು, ಅಯ್ಯೋ ಶಿವನೇ, ಕ್ಷಮಿಸು ತಾಯಿ ನಂದಿನಿ, ನಾನು ನೋಡೇ ಇಲ್ಲ, ಕೈ ಜಾರಿ ಕೆಸರು ಹಾರಿಬಿಡ್ತು, ನಿನ್ನ ಹೊಸ ಬಟ್ಟೆ ಪೂರ್ತಿ ಹಾಳಾಯ್ತಲ್ಲ ಎಂದು ಕೃತಕವಾಗಿ ಕ್ಷಮೆ ಕೇಳುವ ನಾಟಕ ಮಾಡಿದೆ. ಆದರೆ ನನ್ನ ಮನಸ್ಸಿನ ಒಳಗೆ ಆಕೆಯ ಆ ಗಲೀಜಾದ ಬಟ್ಟೆ ಮತ್ತು ಆಕೆಯ ಅಳುವ ಮುಖ ನೋಡಿ ಭಾರಿ ದೊಡ್ಡ ರಾಕ್ಷಸಿ ಆನಂದ, ಒಂದು ವಿಕೃತವಾದ ನೆಮ್ಮದಿ ಸಿಗುತ್ತಿತ್ತು. ನನ್ನ ಆ ವ್ಯಾಮೋಹ ಮತ್ತು ಹೊಟ್ಟೆಕಿಚ್ಚು ನನ್ನನ್ನು ಎಂಥ ಕ್ರೂರ ಮತ್ತು ಅಸಹ್ಯಕರ ಹೆಂಗಸನ್ನಾಗಿ ಮಾಡಿತ್ತು ಎನ್ನುವುದು ನನಗೆ ಆಗ ಅರ್ಥವಾಗಲಿಲ್ಲ. ಆದರೆ ಈ ಮತ್ಸರ ಮತ್ತು ಭ್ರಮೆ ಮುಂದಿನ ದಿನಗಳಲ್ಲಿ ನನಗೆ ಎಂಥ ಭೀಕರವಾದ, ಮುಖಕ್ಕೆ ಬಡಿದಂತಹ ಕಾಮಿಡಿ ರಿಯಾಲಿಟಿ ಚೆಕ್ ಕೊಡಲಿದೆ ಎನ್ನುವುದು ಕಥೆಯ ಅತ್ಯಂತ ರೋಚಕ ತಿರುವಾಗಿತ್ತು. ಗೆಳೆಯರೇ, ಕೆಸರು ಗದ್ದೆಯಲ್ಲಿ ಆ ನಂದಿನಿಯ ಬಟ್ಟೆಯ ಮೇಲೆ ಕೆಸರು ಹಾರಿಸಿ ನನ್ನ ಮನಸ್ಸಿನ ಹೊಟ್ಟೆಕಿಚ್ಚನ್ನು ತೀರಿಸಿಕೊಂಡ ಘಟನೆ ನಡೆದು 2 ದಿನಗಳು ಕಳೆದಿದ್ದವು. ಆ ಘಟನೆಯ ನಂತರ ನಂದಿನಿ ನನ್ನ ಕಂಡರೆ ಸ್ವಲ್ಪ ದೂರವೇ ಉಳಿಯುತ್ತಿದ್ದಳು. ನನಗೆ ಒಳಗೊಳಗೆ ಭಾರಿ ದೊಡ್ಡ ಜಯ ಸಿಕ್ಕಂತ ಆ ಶಂಕರನನ್ನು ಸಂಪೂರ್ಣವಾಗಿ ನನ್ನವನನ್ನಾಗಿಯೇ ಉಳಿಸಿಕೊಂಡೆ ಎನ್ನುವ ಒಂದು ವಿಕೃತವಾದ ರಾಕ್ಷಸ ಆನಂದ ಸಿಗುತ್ತಿತ್ತು. ಹೀಗಿರುವಾಗ ನನ್ನ ಆ ಹುಚ್ಚು ವ್ಯಾಮೋಹದ, ಆ ಭ್ರಮಾಲೋಕದ ಅಂತಿಮ ಘಟ್ಟ ಅಥವಾ ನನ್ನ ಬದುಕಿನ ಅತಿ ದೊಡ್ಡ ಕಾಮಿಡಿ ದೃಶ್ಯ ನಡೆಯುವ ಆ ದಿನ ಬಂದು ಒದಗಿತು. ಅಂದು ಶನಿವಾರ. ನನ್ನ ಗೆಳತಿ ಪಾರ್ವತಿ ಮತ್ತು ಆಕೆಯ ಮಗಳು ನಂದಿನಿ ಇಬ್ಬರು ಸೇರಿ ಪಕ್ಕದ ಊರಿನಲ್ಲಿದ್ದ ತಮ್ಮ ಸಂಬಂಧಿಕರ ಮನೆಗೆ ಯಾವುದೋ ಶುಭ ಕಾರ್ಯಕ್ಕಾಗಿ ಹೋಗಿದ್ದರು. ಅವರು ಆ ದಿನ ರಾತ್ರಿ ಊರಿಗೆ ವಾಪಸ್ ಬರುತ್ತಿರಲಿಲ್ಲ. ಈ ವಿಚಾರ ನನಗೆ ತಿಳಿದ ತಕ್ಷಣ ನನ್ನ ಮನಸ್ಸಿನಲ್ಲಿ ಸಾವಿರಾರು ರೊಮ್ಯಾಂಟಿಕ್ ಕಲ್ಪನೆಗಳು, ಕಣ್ಮುಚ್ಚಿದರೆ ಕಾಣುವ ರಂಗೀನ್ ಕನಸುಗಳು ಶುರುವಾಗಿ ಬಿಟ್ಟಿದ್ದವು. ಇವತ್ತು ಆ ನಂದಿನಿ ಊರಿನಲ್ಲಿ ಇಲ್ಲ. ಶಂಕರನಿಗೆ ಅವಳ ಕಾಟವಿಲ್ಲ. ಖಂಡಿತವಾಗಿಯೂ ಅವನು ನನ್ನನ್ನು ಹುಡುಕಿಕೊಂಡು ನನ್ನ ಬಳಿಯೇ ಬರುತ್ತಾನೆ. ಇವತ್ತು ನಮ್ಮಿಬ್ಬರ ಪ್ರೇಮ ಕತೆಗೆ ಒಂದು ಸ್ಪಷ್ಟವಾದ ಮುನ್ನುಡಿ ಬರೆಯಲೇಬೇಕು ಎಂದು 40ರ ವಯಸ್ಸಿನ ನನ್ನ ದಡ್ಡ ಮನಸ್ಸು ಕಾಯುತ್ತಿತ್ತು. ಸೂರ್ಯ ಮುಳುಗಿ ಕತ್ತಲು ಆವರಿಸುವ ಸಮಯ. ಸಂಜೆಯ ಆ ಮಬ್ಬು ಕತ್ತಲು ಇಡೀ ಊರನ್ನು ಆವರಿಸಿಕೊಳ್ಳುತ್ತಿತ್ತು. ಹಳ್ಳಿಯ ವಾತಾವರಣ ಬಹಳ ಪ್ರಶಾಂತವಾಗಿತ್ತು. ಕೇವಲ ಗುಬ್ರೆ ಹುಳಗಳ ಸದ್ದು ಮತ್ತು ಆಗಾಗ ಕೂಗುವ ಗೂಬೆಯ ಸದ್ದು ಮಾತ್ರ ಕೇಳಿಸುತ್ತಿತ್ತು. ನಾನು ಬೆಳಿಗ್ಗೆ ಹೊಲಕ್ಕೆ ಹೋಗಿ ಬಂದಿದ್ದರೂ ಸುಸ್ತನ್ನು ಲೆಕ್ಕಿಸದೆ ಸ್ನಾನ ಮಾಡಿ ನನ್ನಲ್ಲಿದ್ದ ಅತ್ಯಂತ ಉತ್ತಮವಾದ ಬಿಳಿ ಸೀರೆಯನ್ನು ನೀಟಾಗಿ ಉಟ್ಟುಕೊಂಡೆ. ಮುಖಕ್ಕೆ ಎಂದಿನಂತೆ ವಿಪರೀತ ಪೌಡರ್ ಬಳಿದುಕೊಂಡು ತಲೆಗೆ ಮಲ್ಲಿಗೆ ಹೂವಿನ ಎಣ್ಣೆ ಹಚ್ಚಿ ನಾನೊಬ್ಬಳು ಹೊಸದಾಗಿ ಮದುವೆಯಾಗಲು ಕಾಯುತ್ತಿರುವ 16ರ ಯುವತಿಯಂತೆ ಸಿಂಗಾರಗೊಂಡು ಮನೆಯ ಜಗುಲಿಯ ಮೇಲೆ ಬಂದು ಕುಳಿತೆ. ನನ್ನ ಕಣ್ಣುಗಳು ಎದುರು ಮನೆಯ ಶಂಕರನ ಬಾಗಿಲನ್ನೇ ನೋಡುತ್ತಿದ್ದವು. ಎದೆ ಡವಡವ ಎಂದು ಹೊಡೆದುಕೊಳ್ಳುತ್ತಿತ್ತು. ಇವತ್ತು ಅವನು ಬಂದರೆ ಈ ಸಮಾಜ, ಸಂಪ್ರದಾಯ, ವಿಧವೆ ಎನ್ನುವ ಪಟ್ಟ ಎಲ್ಲವನ್ನೂ ಒಡೆದು ಹಾಕಿ ಅವನ ತೋಳಲ್ಲಿ ಕರಗಿ ಹೋಗಬೇಕು. ನನ್ನ ಒಂಟಿತನಕ್ಕೆ ಇವತ್ತೇ ಕೊನೆಯ ದಿನ ಎಂದು ಕಾಯುತ್ತಿದ್ದೆ. ನಾನು ಕಾಯುತ್ತಿದ್ದಂತೆಯೇ ನನ್ನ ಎದೆಯ ಬಡಿತವನ್ನು 100 ಪಟ್ಟು ಹೆಚ್ಚಿಸುವಂತೆ ಎದುರು ಮನೆಯಿಂದ ಶಂಕರ ಹೊರಬಂದ. ಆತ ನೇರವಾಗಿ ನನ್ನ ಮನೆಯ ಕಡೆಗೆ ಹೆಜ್ಜೆ ಹಾಕುತ್ತಿದ್ದ. ಆತನ ಮುಖದಲ್ಲಿ ಎಂದಿನ ಆ ತುಂಟನಗು ಇರಲಿಲ್ಲ. ಬದಲಾಗಿ ಏನೋ ಒಂದು ದೊಡ್ಡ ವಿಚಾರವನ್ನು ಹೇಳಲು ಬಂದವನಂತೆ ಭಾರಿ ಗಂಭೀರವಾಗಿದ್ದ, ಸ್ವಲ್ಪ ನಡುಗುತ್ತಿದ್ದಂತೆ ಕಾಣುತ್ತಿತ್ತು. ಆತನ ಆ ನಡಿಗೆ, ಆ ಮಬ್ಬು ಕತ್ತಲು ಮತ್ತು ಆತನ ಆ ಗಂಭೀರ ಮುಖ ನೋಡಿ ನನ್ನ ಮನಸ್ಸಿನಲ್ಲಿ ಖಾತ್ರಿಯಾಗಿ ಹೋಯಿತು. ಹೌದು, ಇವತ್ತು ಶಂಕರ ತನ್ನ ಪ್ರೀತಿಯನ್ನು ನನ್ನ ಮುಂದೆ ಹೇಳಿಕೊಳ್ಳಲು ಬಂದಿದ್ದಾನೆ.
ನಂದಿನಿ ಕೇವಲ ಒಂದು ಆಕರ್ಷಣೆ, ಆದರೆ ನಾನೇ ಅವನ ಅಸಲಿ. ನಮ್ಮಿಬ್ಬರ ನಡುವೆ ಕೇವಲ 1 ಅಡಿಯ ಅಂತರ. ಆತನ ಮೈಯಿಂದ ಬರುತ್ತಿದ್ದ ಪೇಟೆಯ ಪರ್ಫ್ಯೂಮ್ ವಾಸನೆ ನನ್ನ ಉಸಿರನ್ನೇ ಬಿಗಿಗೊಳಿಸಿತು. ಇಬ್ಬರ ನಡುವೆ ಭಾರಿ ದೊಡ್ಡ ಮೌನ. ಆ ಮೌನವನ್ನು ಸೀಳಿಕೊಂಡು ಶಂಕರ ತನ್ನ ಬಲಗೈಯನ್ನು ಚಾಚಿ ನನ್ನ ನಡುಗುತ್ತಿದ್ದ ಕೈಯನ್ನು ಅತ್ಯಂತ ಮೃದುವಾಗಿ ತನ್ನೆರಡು ಕೈಗಳೊಳಗೆ ತೆಗೆದುಕೊಂಡು ಭದ್ರವಾಗಿ ಹಿಡಿದುಕೊಂಡ. ಯಪ್ಪ, 15 ವರ್ಷಗಳ ನಂತರ ಒಬ್ಬ ಗಂಡಸು ನನ್ನ ಕೈಯನ್ನು ಅಷ್ಟು ಪ್ರೀತಿಯಿಂದ ಹಿಡಿದಾಗ ನನ್ನ ಇಡೀ ದೇಹದಲ್ಲಿ 1000 ವೋಲ್ಟ್ ಕರೆಂಟ್ ಶಾಕ್ ಹೊಡೆದ ಹಾಗೆ ಆಯಿತು. ನನ್ನ ಮೈಯೆಲ್ಲ ಜುಮ್ ಎಂದಿತು. ನನ್ನ ಕಣ್ಣುಗಳು ಆನಂದ ಬಾಷ್ಪದಿಂದ ಒದ್ದೆಯಾಗಲು ಶುರುವಾದವು. ಆತ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಅತ್ಯಂತ ಆಪ್ತವಾದ ದನಿಯಲ್ಲಿ, ಕಾಮಾಕ್ಷಿ, ನಾನು ನಿನ್ನ ಹತ್ತಿರ ಒಂದು ಭಾರಿ ಮುಖ್ಯವಾದ ನನ್ನ ಲೈಫ್ಗೆ ಸಂಬಂಧಪಟ್ಟ ವಿಷಯ ಹೇಳ್ಬೇಕು ಅಂತ ಬಂದಿದ್ದೀನಿ. ಇಷ್ಟು ದಿನ ಹೇಳೋಕೆ ಸ್ವಲ್ಪ ಭಯ ಆಗ್ತಿತ್ತು, ಆದ್ರೆ ಇವತ್ತು ಹೇಳಲೇಬೇಕು ಅಂತ ಅನ್ನಿಸ್ತು ಅಂದ. ಆತನ ಆ ಮಾತು ಕೇಳಿ ಈ ಸಮಾಜದ ಕಟ್ಟುಪಾಡುಗಳು, ನನ್ನ ವಯಸ್ಸು ಎಲ್ಲವೂ ನನಗೆ ಮರೆತು ಹೋಯಿತು. ಇವತ್ತು ನನ್ನ ಪ್ರಾಣವನ್ನು ಕೇಳಿದರೂ ಕೊಟ್ಟು ಬಿಡುತ್ತೇನೆ ಎನ್ನುವ ಹುಚ್ಚು ವ್ಯಾಮೋಹದಲ್ಲಿ ನಾಚಿಕೆಯಿಂದ ತಲೆ ತಗ್ಗಿಸಿ ನನ್ನ ಕೈಯನ್ನು ಆತನ ಕೈಯೊಳಗೆ ಮತ್ತಷ್ಟು ಭದ್ರವಾಗಿರಿಸಿಕೊಂಡು ಅತ್ಯಂತ ಮೃದುವಾದ ದನಿಯಲ್ಲಿ, ಹೇಳು ಶಂಕರ, ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಗೊತ್ತು. ಮುಚ್ಚುಮರೆ ಮಾಡದೆ ನಿನ್ನ ಆಸೆಯನ್ನ ಹೇಳುವ ಅಂದೆ. ಆಗ ಶಂಕರ ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟು ತನ್ನ ಮುಖವನ್ನು ಅರಳಿಸಿ ಹೇಳಿದ, ನಿಜ ಹೇಳ್ತೀನಿ ಕೇಳು ಕಾಮಾಕ್ಷಿ, ನಿನ್ನ ಹತ್ರ ಮಾತಾಡ್ತಾ ಇದ್ರೆ, ನಿನ್ನ ಕಾಳಜಿ ನೋಡ್ತಾ ಇದ್ರೆ ನನಗೆ ನಮ್ಮ ಊರಲ್ಲಿರೋ ನಮ್ ದೊಡ್ಡಮ್ಮನ ಫೀಲ್ ಬರುತ್ತೆ ಕಣೆ. ನೀನು ಅಕ್ಷರಶಃ ನನ್ನ ದೊಡ್ಡಮ್ಮನ ಹಾಗೆ ಪ್ರೀತಿ ಮಾಡ್ತೀಯ. ಆಕ್ಚುಲಿ ವಿಷಯ ಏನಪ್ಪಾ ಅಂದ್ರೆ, ನನಗೂ ಆ ನಂದಿನಿಗೂ ಸಿಕ್ಕಾಪಟ್ಟೆ ಲವ್ ಆಗಿದೆ. ನಾವಿಬ್ಬರೂ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಆದ್ರೆ ಪಾರ್ವತಿ ಆಂಟಿ ಸ್ವಲ್ಪ ಸ್ಟ್ರಿಕ್ಟ್ ಅಲ್ವಾ, ಅವರ ಹತ್ರ ವಿಷಯ ಹೇಳೋಕೆ ಭಯ ಆಗ್ತಿದೆ. ನೀನು ಪಾರ್ವತಿ ಆಂಟಿಗೆ ಬೆಸ್ಟ್ ಫ್ರೆಂಡ್ ಅಲ್ವಾ, ಪ್ಲೀಸ್ ನೀನೇ ಅವರ ಹತ್ರ ಮಾತಾಡಿ ನಮ್ ಮದುವೆಗೆ ಒಪ್ಪಿಸಬೇಕು. ನನ್ನ ಸ್ವಂತ ದೊಡ್ಡಮ್ಮನ ಸ್ಥಾನದಲ್ಲಿ ನಿಂತು ನೀನು ಈ ಹೆಲ್ಪ್ ಮಾಡ್ಲೇಬೇಕು ದೊಡ್ಡಮ್ಮ, ಪ್ಲೀಸ್ ಎಂದು ತನ್ನ 2 ಕೈಗಳನ್ನು ಮುಗಿದು ಬಿಟ್ಟ. ಗೆಳೆಯರೇ, ಯಪ್ಪ, ಆ ಮಬ್ಬು ಕತ್ತಲಲ್ಲಿ ಆತ ಆಡಿದ ಆ ದೊಡ್ಡಮ್ಮ ಎನ್ನುವ ಒಂದೊಂದು ಪದವು ನನ್ನ ಕಿವಿಗೆ ಬಿದ್ದ ತಕ್ಷಣ ಆಕಾಶದಿಂದ ಸಿಡಿಲು ಬಂದು ನೇರವಾಗಿ ನನ್ನ ತಲೆಯ ಮೇಲೆಯೇ ಬಡಿದ ಹಾಗೆ ಭೀಕರವಾದ ಆಘಾತವಾಯಿತು. ನನ್ನ ಪ್ರೇಮಲೋಕ, ನನ್ನ ರೊಮ್ಯಾಂಟಿಕ್ ಕಲ್ಪನೆಗಳು, ನನ್ನ ಆ ಮಜ್ಜಿಗೆಯ ಸೇವೆ, ನನ್ನ ಪೌಡರ್ ಬಳಿದ ಮುಖ ಎಲ್ಲವೂ ಒಂದೇ ಸೆಕೆಂಡಿನಲ್ಲಿ ಟನ್ ಎಂದು ಒಡೆದು 100 ಚೂರುಗಳಾಗಿ ನನ್ನ ಕಣ್ಣ ಮುಂದೆ ಬಿದ್ದವು. ನಾನು ಇವನ ಆ ಸುಳ್ಳು ಕಾಳಜಿನ ಅಪ್ಪಟಲ್ಲವೂ ಅನ್ಕೊಂಡು ವಿರಹದ ಬೇಗೆಯಲ್ಲಿ ಬೆಂದು ಮಗನ ವಯಸ್ಸಿನ ಹುಡುಗನಿಗೆ ಪ್ರಾಣ ಕೊಡೋಕೆ ರೆಡಿಯಾಗಿದ್ದರೆ ಇವನು ನನ್ನನ್ನ ಪಕ್ಕ ದೊಡ್ಡಮ್ಮ ಮಾಡಿ ತನ್ನ ಮದುವೆಗೆ ದಲ್ಲಾಳಿ ಕೆಲಸಕ್ಕೆ ಇಟ್ಕೊಂಡಿದ್ದಾನಲ್ಲ. ಎಂಥ ಭೀಕರ ಕಾಮಿಡಿ ಟ್ವಿಸ್ಟ್ ಇದು. ನನ್ನ ಈ 40 ವರ್ಷದ ವಯಸ್ಸು, ನನ್ನ ಮುಖದ ಮೇಲಿದ್ದ ಆ ದಪ್ಪ ಪೌಡರ್ ಎಲ್ಲವೂ ಆ ಕ್ಷಣದಲ್ಲಿ ನನ್ನನ್ನು ನೋಡಿ ಗೇಲಿ ಮಾಡುತ್ತಾ ಜೋರಾಗಿ ನಗುತ್ತಿರುವಂತೆ ಭಾಸವಾಯಿತು. ಆ ಕತ್ತಲಲ್ಲಿ ಆತನ ಕೈಯಲ್ಲಿದ್ದ ನನ್ನ ಕೈ ಅಕ್ಷರಶಃ ಮರಗಟ್ಟಿ ಜೀವವಿಲ್ಲದ ಕಟ್ಟಿಗೆಯ ತುಂಡಿನಂತೆ ಆಗಿ ಹೋಗಿತ್ತು. ನನ್ನ ಇಡೀ ಜನ್ಮದಲ್ಲಿ ಎದುರಾದ ಅತಿ ದೊಡ್ಡ ಮುಖಭಂಗ, ಅತಿ ದೊಡ್ಡ ಕಾಮಿಡಿ ರಿಯಾಲಿಟಿ ಚೆಕ್ ಅದಾಗಿತ್ತು. ಆ ಕ್ಷಣದಲ್ಲಿ ಆ ದೊಡ್ಡಮ್ಮ ಎನ್ನುವ ಪದ ನನ್ನ ಕಿವಿಗೆ ಬಿದ್ದ ತಕ್ಷಣ ನನ್ನ ತಲೆಯಲ್ಲಿದ್ದ ಆ ಹುಚ್ಚು ವ್ಯಾಮೋಹದ, ಮತ್ಸರದ ಮತ್ತು ಭ್ರಮೆಯ ದೆವ್ವ ಪಟಾಪಟ್ ಅಂತ ಬಿಟ್ಟು ಹೋಯಿತು. ನನಗೆ ಅಳುವುದಾ, ಗೋಳಾಡುವುದಾ ಅಥವಾ ನನ್ನ ದಡ್ಡತನವನ್ನು ನೆನೆದು ನಗುವುದಾ ಎಂದು ತಿಳಿಯದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಆಶ್ಚರ್ಯವೆಂದರೆ ನನಗೆ ನನ್ನ ಬಗ್ಗೆ ಯಾವುದೇ ಪಾಪಪ್ರಜ್ಞೆ ಕಾಡಲಿಲ್ಲ. ಬದಲಿಗೆ ನನ್ನ ಬುದ್ಧಿಹೀನತೆಯನ್ನು, ನನ್ನ ಆ ಕಾಮಿಡಿ ಅವತಾರವನ್ನು ನೆನೆದು ಒಳಗೊಳಗೆ ಸಿಕ್ಕಾಪಟ್ಟೆ ನಗು ಬರಲು ಶುರುವಾಯಿತು. ಅಲ್ಲ, 40 ವರ್ಷದ ದಪ್ಪನೆಯ ಮೈಯೆಲ್ಲಾ ಸುಕ್ಕುಗಟ್ಟಿರುವ ಹೆಂಗಸು ನಾನು ಕೇವಲ 15 ದಿನಗಳಿಂದ ಮಜ್ಜಿಗೆ ಕೊಟ್ಟ ತಕ್ಷಣ 25 ವರ್ಷದ ಆಳೆತ್ತರದ ಪೇಟೆ ಹುಡುಗ ನನ್ನನ್ನು ಲವ್ ಮಾಡ್ತಾನೆ ಅಂತ ಕನಸು ಕಂಡೆನಲ್ಲ. ಎಂತ ದಡ್ಡ ಪೆದ್ದಿ ನಾನು. ನನ್ನ ಮುಖ ನೋಡಿ ಅವನು ನನಗೆ ಮದುವೆ ಪ್ರಪೋಸ್ ಮಾಡ್ತಾನೆ ಅಂತ ಕಾಯ್ತಿದ್ದೆ. ಆದ್ರೆ ಅವನು ತನ್ನ ಮದುವೆಗೆ ನನ್ನನ್ನೇ ದಲ್ಲಾಳಿ ಮಾಡ್ಕೊಂಡನಲ್ಲ ಎಂದು ನನಗೆ ನನ್ನ ಮೇಲೆ ಕರುಣೆ ಮತ್ತು ನಗು ಒಟ್ಟಿಗೆ ಬಂತು. ಒಂಟಿತನ ಕಾಡುತ್ತಿದೆ ಎನ್ನುವ ಒಂದೇ ಕಾರಣಕ್ಕೆ ಮಗನ ವಯಸ್ಸಿನ ಹುಡುಗನ ಮೇಲೆ ಲವ್ ಅನ್ಕೊಂಡು ಗಾಳಿಯಲ್ಲಿ ತೇಲಿದ್ದು ನನ್ನ ಜೀವನದ ಅತಿ ದೊಡ್ಡ ಜೋಕ್ ಎನ್ನುವ ಪ್ರಾಕ್ಟಿಕಲ್ ರಿಯಾಲಿಟಿ ನನಗೆ ಸಂಪೂರ್ಣವಾಗಿ ಅರ್ಥವಾಯಿತು. ನಾನು ತಕ್ಷಣ ಅವನು ಹಿಡಿದುಕೊಂಡಿದ್ದ ನನ್ನ ಕೈಯನ್ನು ಅತ್ಯಂತ ವೇಗವಾಗಿ ಸಿಡುಕಿನಿಂದ ಬಿಡಿಸಿಕೊಂಡೆ. ನನ್ನ ಸೀರೆಯ ಸೆರಗನ್ನು ಭದ್ರವಾಗಿ ಸರಿಪಡಿಸಿಕೊಂಡು ಮುಖದಲ್ಲಿದ್ದ ಆ ನಕಲಿ ಪ್ರೇಮದ ಭಾವನೆಯನ್ನು ಅಳಿಸಿಹಾಕಿ ಒಬ್ಬಳು 40 ವರ್ಷದ ಅನುಭವಿ ಹಳ್ಳಿಯ ಹೆಂಗಸಿನ ಗಾಂಭೀರ್ಯವನ್ನು, ರೌದ್ರಾವತಾರವನ್ನು ಮುಖಕ್ಕೆ ತಂದುಕೊಂಡೆ. ಅವನ ಕಣ್ಣಲ್ಲಿ ಕಣ್ಣಿಟ್ಟು ಅತ್ಯಂತ ಖಡಕ್ ಆಗಿ ಸ್ವಲ್ಪ ವ್ಯಂಗ್ಯವಾಗಿ ತರಾಟೆಗೆ ತೆಗೆದುಕೊಂಡೆ. ಏನಪ್ಪಾ ಶಂಕರ, ಇದು ಯಾವ ಸೀಮೆ ಮರ್ಯಾದೆ ನಿಂದು? ಮಾತಾಡಿದ್ರೆ ದೊಡ್ಡಮ್ಮ ಅಂತ ಭಕ್ತಿ ತೋರಿಸ್ತೀಯಾ, ಆದ್ರೆ ಮಾತಾಡಿಸುವಾಗ ಮಾತ್ರ ಕಾಮಾಕ್ಷಿ ಅಂತ ನನ್ನ ಹೆಸರಿಡಿದು ಏಕವಚನದಲ್ಲಿ ಕರೀತೀಯಾ? ನಿನಗೆ ಮರ್ಯಾದೆ ಕೊಡೋದು ಯಾರು ಹೇಳಿಕೊಟ್ಟರು? ಮತ್ತೆ ಇನ್ನೊಂದು ವಿಷಯ ಸ್ಪಷ್ಟವಾಗಿ ಕೇಳಿಸ್ಕೋ, ನಾನು ನಿನ್ನ ಹೊಲದ ಆಳಲ್ಲ ಅಥವಾ ನಿನ್ನ ಮದುವೆ ಬ್ರೋಕರ್ ಅಂತೂ ಖಂಡಿತ ಅಲ್ಲ. ನಿನ್ನ ಆ ನಂದಿನಿ ಲವ್, ನಿನ್ನ ಮದುವೆ ಕತೆ ಏನಿದ್ರು ಅದನ್ನ ನೀನೇ ಹೋಗಿ ಆ ಪಾರ್ವತಿ ಹತ್ರ ಗಂಡಸಿನ ತರ ನೇರವಾಗಿ ಮಾತಾಡ್ಕೋ. ನನ್ನನ್ನ ನಿನ್ನ ದಲ್ಲಾಳಿ ಕೆಲಸಕ್ಕೆ ಎಳೆಯೋಕೆ ಬರಬೇಡ. ಎದ್ದೇಳು, ನಡಿ ಆಚೆ. ಇನ್ಮುಂದೆ ನನ್ನ ಮನೆ ಕಟ್ಟೆ ಹತ್ತಿದ್ರೆ ನಿನ್ನ ಕಾಲು ಮುರಿತೀನಿ ಹುಷಾರ್ ಅಂತ ಕಮರ್ಷಿಯಲ್ ಸಿನಿಮಾದ ಹೀರೋಯಿನ್ ತರ ಸ್ಟ್ರಾಂಗ್ ಆಗಿ ಡೈಲಾಗ್ ಹೊಡೆದು ಅವನನ್ನ ಆ ಕ್ಷಣವೇ ಜಗುಲಿಯಿಂದ ಆಚೆ ಕಳಿಸಿದೆ.
ನನ್ನ ಆ ಉಗ್ರ ಅವತಾರ ಮತ್ತು ಖಡಕ್ ಮಾತು ನೋಡಿ ಆ ಟೈಮ್ ಪಾಸ್ ಹುಡುಗ ಶಂಕರ ಅಕ್ಷರಶಃ ಬೆಚ್ಚಿಬಿದ್ದ. ಬಾಲ ಮುದುರಿಕೊಂಡ ನಾಯಿಯ ಹಾಗೆ ಅಲ್ಲಿಂದ ಸೈಲೆಂಟ್ ಆಗಿ ಜಾರಿಕೊಂಡ. ಆತ ಅಲ್ಲಿಂದ ಹೋದ ತಕ್ಷಣ ನಾನು ನೇರವಾಗಿ ಮನೆ ಒಳಗೆ ಹೋಗಿ ಕನ್ನಡಿಯ ಮುಂದೆ ನಿಂತೆ. ನನ್ನ ಮುಖಕ್ಕೆ ಬೆಳೆದಿದ್ದ ಆ ದಪ್ಪನೆಯ ಪೌಡರ್ ಅನ್ನು ನೀರು ಹಾಕಿ ಸಂಪೂರ್ಣವಾಗಿ ತೊಳೆದೆ. ಆ ನಕಲಿ ಸಿಂಗಾರವನ್ನು ಅಳಿಸಿದ ಮೇಲೆ ಕನ್ನಡಿಯಲ್ಲಿದ್ದ ನನ್ನ ನೈಜ ಮುಖ, ಆ ಮಣ್ಣಿನ ಮಗಳ ಮುಖ ನನಗೆ ಬಹಳ ಸುಂದರವಾಗಿ, ಅತ್ಯಂತ ಪ್ರಾಮಾಣಿಕವಾಗಿ ಕಾಣಿಸಿತು. ಮಾರನೇ ದಿನ ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಹಳೆಯ ಆರಾಮದಾಯಕವಾದ ಹತ್ತಿಯ ಸೀರೆಯನ್ನು ಉಟ್ಟುಕೊಂಡು ಮುಖಕ್ಕೆ ಸ್ವಲ್ಪವೂ ಪೌಡರ್ ಹಚ್ಚದೆ, ಹಣೆಗೆ ಒಂದು ದೊಡ್ಡ ಕುಂಕುಮ ಇಟ್ಟುಕೊಂಡು ನನ್ನ ಅಸಲಿ ಹಳ್ಳಿಯ ಹೆಂಗಸಿನ ಗತ್ತಿನಲ್ಲಿ ಗುದ್ದಲಿ ಹಿಡಿದುಕೊಂಡು ನೇರವಾಗಿ ಹೊಲಕ್ಕೆ ಹೋದೆ. ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಮೈಲಾರಜ್ಜನ ಹತ್ತಿರ ಹೋಗಿ ಅತ್ಯಂತ ಉತ್ಸಾಹದಿಂದ ಮತ್ತು ಗಟ್ಟಿದನಿಯಲ್ಲಿ ಹೇಳಿದೆ, ಅಜ್ಜ, ಆ ಹಳೆ ಛತ್ರಿನ ಬಿಸಾಕಿದ್ದೀನಿ. ಇನ್ಮುಂದೆ ಈ ಹೊಲ, ಈ ಮಣ್ಣು ಮಾತ್ರ ನಮ್ಮ ಲೈಫು. ನಾಳೆಯಿಂದ ಪೇಟೆಯಿಂದ ಹೊಸ ಗೊಬ್ಬರ ತರಿಸು. ಈ ಸಾರಿ ಹೊಲದಲ್ಲಿ ಭಾರಿ ಬೆಳೆ ತೆಗಿಬೇಕು. ಸರಿಯಾಗಿ ಕಷ್ಟಪಟ್ಟು ದುಡಿಯೋಣ ಅಂದೆ. ಮೈಲಾರಜ್ಜನನ್ನ ಮುಖವನ್ನು ಮೇಲಿನಿಂದ ಕೆಳಗಿನವರೆಗೆ ನೋಡಿ ನನ್ನ ಮುಖದಲ್ಲಿ ಮಾಯವಾಗಿದ್ದ ಆ ಪೌಡರ್ ಮತ್ತು ಆ ನಕಲಿ ನಗುವನ್ನು ಗಮನಿಸಿ ಮುಖ ಪೂರ್ತಿ ಅರಳಿಸಿ ನಕ್ಕ. ಹಾಗೆ ಬಾರಮ್ಮ ದಾರಿಗೆ. ಆ ದೇವರು ಕೊಟ್ಟ ಈ ಮಣ್ಣಿನ ಬದುಕು ಬಿಟ್ಟು ಆ ಪೇಟೆ ಹುಡುಗರ ಜೊತೆ ಬೆದ್ದಿ ಆಗ್ಬೇಡ ಅಂತ ನಾನು ಅಂದೇ ಹೇಳಿಲ್ವಾ? ಈಗ ನಿನ್ನ ಕಣ್ಣಿಗೆ ಅಸಲಿ ಬೆಳಕು ಬಿದ್ದಿದೆ. ಇನ್ಮುಂದೆ ನಿನ್ನನ್ನ ಯಾರು ಸೋಲಿಸೋಕೆ ಆಗಲ್ಲ ಅಂತ ಬೆನ್ನು ತಟ್ಟಿದ. ನಾನು ಕಳೆದುಕೊಂಡಿದ್ದ ನನ್ನ ನೆಮ್ಮದಿ, ನನ್ನ ವಾಸ್ತವದ ಬದುಕು ನನಗೆ ಸಂಪೂರ್ಣವಾಗಿ ಖುಷಿಯಿಂದ ವಾಪಸ್ ಸಿಕ್ಕಿತ್ತು. ಗೆಳೆಯರೇ, ಈ ಕಥೆಯಿಂದ ತಿಳಿದು ಬರುವುದು ಏನೆಂದರೆ, ನಮ್ಮ ಬದುಕಿನಲ್ಲಿ ಎದುರಾಗುವ ಒಂಟಿತನ ಮತ್ತು ಪ್ರೀತಿಯ ಕೊರತೆ ಮನುಷ್ಯನನ್ನು ಎಂಥ ಕಾಮಿಡಿ ಹಾಗೂ ಮುಜುಗರದ ಭ್ರಮೆಗೆ ತಳ್ಳುತ್ತದೆ ಎನ್ನುವುದು. ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಇಂತಹ ಸನ್ನಿವೇಶಗಳು ಹಳ್ಳಿ ಮತ್ತು ಪಟ್ಟಣಗಳಲ್ಲಿ ಬಹಳ ಸಾಮಾನ್ಯವಾಗಿ ನಡೆಯುತ್ತಿವೆ. ಗಂಡನನ್ನು ಕಳೆದುಕೊಂಡ ಅಥವಾ ಒಂಟಿಯಾಗಿ ಬದುಕುತ್ತಿರುವ ಮಹಿಳೆಯರು ಸಮಾಜದ ಕಟ್ಟುಪಾಡುಗಳ ನಡುವೆ ತಮ್ಮ ಆಸೆಗಳನ್ನು, ಹೆಣ್ಣುತನವನ್ನು ಅದುಮಿಟ್ಟುಕೊಂಡಿರುತ್ತಾರೆ. ಇಂತಹ ಸೂಕ್ಷ್ಮ ಸಮಯದಲ್ಲಿ ಯಾರಾದರೂ ಯುವಕರು ಅಥವಾ ಅಪರಿಚಿತರು ಕೇವಲ ತಮ್ಮ ಸಮಯ ಕಳೆಯಲು ಅಥವಾ ಬೇರಾವುದೋ ಸ್ವಾರ್ಥಕ್ಕಾಗಿ ಎರಡು ಕಾಳಜಿಯ ಮಾತುಗಳನ್ನಾಡಿದರೆ ಅದನ್ನೇ ಅಪ್ಪಟ ಪ್ರೀತಿ, ರೊಮ್ಯಾನ್ಸ್ ಎಂದು ಮುಗ್ಧತೆಯಿಂದ ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ. ತಮ್ಮ ವಯಸ್ಸು, ಕಟು ವಾಸ್ತವ ಮತ್ತು ಸಮಾಜದ ಸ್ಥಿತಿಗತಿಗಳನ್ನು ಸಂಪೂರ್ಣವಾಗಿ ಮರೆತು ವಯಸ್ಸಿಗೆ ಮೀರಿದ ಆಕರ್ಷಣೆಗೆ ಬಲಿಯಾಗುತ್ತಾರೆ. ಕಥೆಯಲ್ಲಿ ಕಾಮಾಕ್ಷಿ 40 ವರ್ಷದವಳಾಗಿದ್ದರೂ ಮಗನ ವಯಸ್ಸಿನ ಯುವಕನ ಸಾಧಾರಣ ಕಾಳಜಿಯನ್ನು, ಟೈಮ್ ಪಾಸ್ ಮಾತುಗಳನ್ನು ಪ್ರೀತಿ ಎಂದು ನಂಬಿ ಮೇಕಪ್ ಮಾಡಿಕೊಂಡು ಇಲ್ಲಸಲ್ಲದ ಮತ್ಸರದಿಂದ ಹೊಟ್ಟೆಕಿಚ್ಚುಪಟ್ಟು ಕೊನೆಗೆ ಅವನಿಂದ ದೊಡ್ಡಮ್ಮ ಎಂದು ಕರೆಸಿಕೊಂಡು ತೀವ್ರ ಮುಖಭಂಗ ಅನುಭವಿಸಿದಳು. ಇಂದಿನ ಸಮಾಜದಲ್ಲಿ ಅನೇಕ ಯುವಕರು ಅಥವಾ ವ್ಯಕ್ತಿಗಳು ಕೇವಲ ತಮ್ಮ ಕೆಲಸ ಸಾಧಿಸಿಕೊಳ್ಳಲು, ಹಣಕ್ಕಾಗಿ ಅಥವಾ ಉಚಿತ ಸೇವೆ ಪಡೆಯಲು ಒಂಟಿ ಮಹಿಳೆಯರ ಜೊತೆ ನಯವಾಗಿ ಮಾತನಾಡುತ್ತಾರೆ. ಆ ನಯವಾದ ಮಾತುಗಳ ಹಿಂದೆ ಯಾವ ದೈಹಿಕ ಆಕರ್ಷಣೆಯೂ ಇರುವುದಿಲ್ಲ ಎನ್ನುವ ವಾಸ್ತವ ನಮಗೆ ತಿಳಿದಿರಬೇಕು. ನಮ್ಮ ಒಂಟಿತನವನ್ನು ನಮ್ಮ ದಿನನಿತ್ಯದ ಕೆಲಸ, ನಮ್ಮ ಗುರಿ ಅಥವಾ ನಮಗಿಷ್ಟವಾದ ಹವ್ಯಾಸಗಳಲ್ಲಿ ಕಳೆಯಬೇಕೇ ವಿನಾ ಸುಳ್ಳು ಆಕರ್ಷಣೆಗಳ ಹಿಂದೆ ಬಿದ್ದು ನಗೆಪಾಟಲಿಗೆ ಈಡಾಗಬಾರದು. ನೀತಿ: ಒಂಟಿತನವನ್ನು ನೆಪವಾಗಿಸಿಕೊಂಡು ವಾಸ್ತವವನ್ನು ಮರೆತು ವಯಸ್ಸಿಗೆ ಮೀರಿದ ಕ್ಷಣಿಕ ಆಕರ್ಷಣೆ ಮತ್ತು ಭ್ರಮೆಯ ವ್ಯಾಮೋಹಕ್ಕೆ ಬಲಿಯಾದರೆ ಸಮಾಜದ ಮುಂದೆ ಹಾಸ್ಯಾಸ್ಪದವಾಗಿ ಮರ್ಯಾದೆ ಕಳೆದುಕೊಳ್ಳಬೇಕಾಗುತ್ತದೆ.